ನಮಾಮಿ ಶಂಕರ ಸದಾಶಿವ ಸಮಾರಂಭ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 27ನೇ ತಾರೀಕು ಜುಲೈ 2026 ಸೋಮವಾರ. ಶ್ರೀ ಪರಾಭವ ನಾಮ ಸಂವತ್ಸರೆ, ದಕ್ಷಿಣಾಯಣೆ, ಗ್ರೀಷ್ಮ ಋತು, ಆಷಾಢ ಮಾಸೆ, ಶುಕ್ಲ ಪಕ್ಷದ ತ್ರಯೋದಶಿ, ಮೂಲಾ ನಕ್ಷತ್ರ, ವೈದ್ರುತಿ ಯೋಗ, ತೈತುಲ ಕರಣ. ಇವತ್ತಿನ ಪಂಚಾಂಗ ಫಲ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೇಶ್ಚರಂ. ನವಗ್ರಹಗಳಲ್ಲಿಯೇ ಅತ್ಯಂತ ದೊಡ್ಡ ಗ್ರಹ, ಕರ್ಮಾಧಿಪತಿ, ಲಾಭಾಧಿಪತಿ. ಕಾಲಚಕ್ರದಲ್ಲಿ ಕರ್ಮಾಧಿಪತಿ ಅಂತಾರೆ, ಲಾಭಾಧಿಪತಿ ಅಂತಾರೆ. ರವಿಪುತ್ರ, ಛಾಯಾಮಾರ್ತಾಂಡ ಸಂಭೂತ, ಯಮಾಗ್ರಜಂ, ಯಮನಿಗೇ ಅಣ್ಣ. ಅಂತಹ ಶನೇಶ್ಚರ, ಶನೇಶ್ವರ ಅಲ್ಲ, ಈಶ್ವರ ತತ್ವ ಯಾವುದೇ ಗ್ರಹಕ್ಕೂ ಇಲ್ಲ. ನಮ್ಮನೇಲಿ ನಾನು ಎಷ್ಟೇ ದೊಡ್ಡವನಾಗ್ಬೋದು, ಇವತ್ತು ನಾನು ದೊಡ್ಡವನಾಗಿರ್ಬೋದು ನಮ್ಮ ಕುಟುಂಬಕ್ಕೆ, ನಾನು ನನ್ನ ತಂದೆಯ ಮಗನೇ, ನನಗೆ ಈಶ್ವರ ತತ್ವ ಇಲ್ಲ. ಅದರ ಅರ್ಥ ನಮ್ಮ ಮನೆಯ ಯಜಮಾನ ಯಾರು? ಮುಖ್ಯವಾಗಿ ನನ್ನ ತಂದೆಯೇ. ಎಷ್ಟೇ ದೊಡ್ಡವರು ಇರ್ಬೋದು, ನನ್ನ ಅಣ್ಣ, ನನ್ನ ತಮ್ಮ, ನನ್ನ ಅಕ್ಕ, ನನ್ನ ತಂಗಿ, ನನ್ನ ಅತ್ತಿಗೆ, ನನ್ನ ಆದ್ನಿ, ನನ್ನ ಮಕ್ಕಳು, ನನ್ನ ಮೊಮ್ಮಕ್ಕಳು, ನನ್ನ ಮಗ ಪ್ರಧಾನಿ ಆಗ್ಬೋದು, ಬೇರೆ ದೊಡ್ಡ ಶ್ರೀಮಂತ ಮಗಳಾಗಬಹುದು, ತುಂಬಾ ಒಂದು ಜ್ಞಾನಿ ಮೊಮ್ಮಗಳಾಗಬಹುದು. ಮನೆಗೊಂದು ಯಜಮಾನ ಇರ್ತಾನೆ, ಅವನದೇ ನಿಯಮ, ಅವನೇ ಈಶ್ವರ. ಇನ್ನು ಮಿಕ್ಕವರೆಲ್ಲರೂ ನವಗ್ರಹಗಳು. ನವಗ್ರಹಗಳಿಗೆ ಒಂದು ಕರ್ಮ ಸಿದ್ಧಾಂತ ಇದೆ. ಅವ್ರ ಕೆಲಸ ಮಾಡ್ಬೇಕಷ್ಟೇ. ಸೇವಕನಿಗೆ ಸೇವಕ, ಅಧಿಕಾರಿಗೆ ಅಧಿಕಾರಿ, ಅಮ್ಮನಿಗೆ ಅಮ್ಮನ ಕರ್ತವ್ಯ, ಅಪ್ಪನಿಗೆ ಅಪ್ಪನ ಕರ್ತವ್ಯ. ಈ ರೀತಿ ಇದೆ. ಅವರನ್ನೆಲ್ಲ ಇಲ್ಲಿಲ್ಲೇ ಹೀಗೆ ಕುತ್ಕೋಬೇಕು ಅಂತ ಒಂದು ಈಶ್ವರ ತತ್ವ ಕೂತಿದೆ. ಅದುವೇ ಸದಾಶಿವ. ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಎಲ್ಲ ಗ್ರಹಗಳಿಗೂ ನಾಯಕ ಅಂದರೆ ಪರಮೇಶ್ವರ. ನೀನು ಈ ಕೆಲಸ ಮಾಡು ಅಷ್ಟೇ ಕೊಟ್ಟಿರೋದು. ಆವಾಗವಾಗ ಅಲ್ಲಿ ಹೋಗು, ಇಲ್ಲಿರು, ಇಲ್ಲಿ ಒಂದ್ಸರಿ ಇದ್ ಮಾಡು, ಅದು ಮಾಡು, ಇಷ್ಟೇ ಕೊಟ್ಟಿರೋದು. ಅವರಿಂದ ತೊಂದರೆ ಆಯ್ತು ಅಂದ್ರೆ ನಾವು ಈಶ್ವರನ ಹತ್ರ ಹೋಗ್ಬೇಕು. ಪರಮೇಶ್ವರ ಅಂತ ಹೇಳೋದು ಅದಕ್ಕೆ. ಎಲ್ಲದಕ್ಕೂ ಸನಾತನ, ಎಲ್ಲದಕ್ಕೂ ನಿರಂತರವಾಗಿರತಕ್ಕಂಥದ್ದು. ಅದರಿಂದ ತುಂಬಾ ಜನ ಗ್ರಹಗಳನ್ನ ಭಯ ಪಡ್ತಕ್ಕಂಥದ್ದಾಗುತ್ತೆ. ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ಇವತ್ತು ಆ ನೀಲಾಂಜನ ಸಮಾಭಾಸಂ ಯಮಾಗ್ರಜಂ, ವಿಶೇಷವಾಗಿ ರವಿಪುತ್ರಂ, ಛಾಯಾಮಾರ್ತಾಂಡ ಸಂಭೂತಂ ಶನೇಶ್ಚರ ಇವತ್ತಿನಿಂದ ವಕ್ರನಾಗಿರತಕ್ಕಂಥದ್ದು. ಇವತ್ತು ಬೆಳಿಗ್ಗೆ ಆಲ್ಮೋಸ್ಟ್ ಅರ್ಲಿ ಮಾರ್ನಿಂಗ್, ಮಧ್ಯರಾತ್ರಿ 28 ನಿಮಿಷಕ್ಕೆ, ಮಧ್ಯರಾತ್ರಿ 12 ಗಂಟೆ 28 ನಿಮಿಷಕ್ಕೆ ಒಂದು ರೀತಿ ತಗೊಂಡ್ರೆ 26ಕ್ಕೆ ತಗೋತೇವೆ ನಾವು. ಸೂರ್ಯೋದಯಕ್ಕೆ ತಗೊಂಡ್ರೆ ನಮ್ಮ ಒಂದು ವೈದಿಕ ಲೆಕ್ಕಾಚಾರದಲ್ಲಿ 26ನೇ ತಾರೀಕು ರಾತ್ರಿ 12 ಗಂಟೆ 28 ನಿಮಿಷಕ್ಕೆ ವಕ್ರವಾಗಿ ಬಿಟ್ಟಿದ್ದಾನೆ. ಲಾಭಾಧಿಪತಿ ವಕ್ರ ಕಾಲಚಕ್ರದಲ್ಲಿ, ಕರ್ಮಾಧಿಪತಿ ವಕ್ರ. ವಾಟ್ ಈಸ್ ಲಾಭ? ಪ್ರತಿಯೊಬ್ಬರು ನಾವು ಮಾಡುವ ಕೆಲಸ, ಅದಕ್ಕೆ ಕುಂಭರಾಶಿಗೆ ಲಾಭಂ ಅಂತ ಹೇಳುತ್ತೆ, ಮಕರ ರಾಶಿಗೆ ಕರ್ಮಂ ಅಂತ ಹೇಳುತ್ತೆ. ಅವ್ರು ನೋಡಿ, ಅವ್ರು ಮಾತ್ರ ಮಕರ ರಾಶಿಗೆ ಒಂದು ಅದ್ಭುತವಾದಂಥದ್ದಿದೆ. ನೀವು ಅವ್ರ ಹತ್ರ ಹೋಗಿ, ನೀವು ಎಲ್ಲ ಹೇಳಿ, ನಿಮ್ಗೆ ಏನೇನು ತೋಚುತ್ತೋ ಹೇಳಿ. ಮನೋಹರ, ನನ್ನ ಮಾತು ಕೇಳೋ, ಇಲ್ಲೊಂದು ಇನ್ವೆಸ್ಟ್ ಮಾಡಿದ್ರೆ ಸೂಪರ್ ಆಗಿರುತ್ತೆ ಕಣೋ, ಇದ್ರಲ್ಲಿ ರಿಟರ್ನಿಂಗ್ ಬರುತ್ತೆ ಕಣೋ, ಇದರಲ್ಲಿ ಹಾಗೆ ಬರುತ್ತೆ, ಈಗ ಬರುತ್ತೆ, ಅದು ಹಿಂಗಿರುತ್ತೆ, ಇದು ಹಿಂಗಿರುತ್ತೆ. ಹೇಳಿದ್ದನ್ನೆಲ್ಲ ಕೇಳ್ತಾರೆ, ಎಲ್ಲರೂ ಹೇಳೋದನ್ನು ಕೇಳ್ತಾರೆ. ಸತ್ಯವಾಗ್ಲೂ ಹೇಳ್ತಾನೆ, ಮಕರ ಲಗ್ನದವರು ತಮಗೆ ತೋಚಿದ್ದೆ ಆಲೋಚಿಸಿ ವಿವೇಚಿಸಿ ಇನ್ನೊಬ್ರು ಹೇಳೋದನ್ನ ಕೇಳಿ
ಮಾಡದೇ ಇರುವವರೇ ಮಕರ ಲಗ್ನದವರು, ಮಕರ ರಾಶಿಯವರು. ಅವ್ರು ಮಾಡೋಲ್ಲ. ದೇ ಡೋಂಟ್ ಗೆಟ್ ಇನ್ಫ್ಲುಯೆನ್ಸ್ ಸೋ ಫಾಸ್ಟ್. ಕರ್ಮಾಧಿಪತಿ ಅವ್ರು ಫಿಕ್ಸ್ಡ್ ಮೈಂಡ್. ಸುಮ್ಮನಿರಪ್ಪ, ಅವ್ರ ಮೈಂಡ್ ಹೇಳ್ತಲೇ ಇರುತ್ತೆ. ಅವ್ರು ತುಂಬಾ ಯೋಚನೆ ಮಾಡ್ತಾರೆ. ನಿಮಗೆ ಗಲ್ಬಿಲಿ ಇನ್ನೊಂದು ಅವರಷ್ಟು ವಾದ ವಿತಂಡ ಕನ್ವಿನ್ಸ್ ಮಾಡೋ ತಾಕತ್ತು 12 ರಾಶಿಗಳಲ್ಲಿ ಇನ್ಯಾರು ಇಲ್ಲ. ಬಾಯಿ ಮುಚ್ಕೊಂಡು ಅವ್ರ ಹತ್ರ ಕೆಲಸ ಬಿಟ್ಬಿಟ್ಟು ಏನಾದ್ರು ಒಂದು ಬಿಸ್ನೆಸ್ ಮಾಡ್ತೀನಿ ಅಂತ ಹೋಗಿ ಕೇಳಿ ನೋಡಿ. ಬಾಯಿ ಮುಚ್ಕೊಂಡು ಹೋಗಲು ಇರೋದನ್ನ ಮಾಡೋ ಅಂತಾರೆ ಮಕರ ಲಗ್ನದವ್ರು. ದೇ ಡೋಂಟ್ ಅಕ್ಸೆಪ್ಟ್ ಸೋ ಈಸಿಲಿ. ಅವ್ರು ನಿಮ್ಮ ಸ್ಟ್ರೆಂತು ವೀಕ್ನೆಸ್ಸು ಎಲ್ಲ ಅನಾಲಿಸಿಸ್ ಮಾಡ್ತಾರೆ. ನೋಡೋ ಕೆಲಸ ಬಿಟ್ಟು ಬಿಸ್ನೆಸ್ ಮಾಡೋದು ದುಡ್ಡಲ್ಲಿದೆ, ಅದೊಂದು ಸಾಲ ಮಾಡಿ ಬೇರೆ ಮಾಡ್ತೀಯಾ ಅಂತ. ಜೀವನದಲ್ಲಿ ರಿಸ್ಕ್ ತಗೋತೀವಿ ಅನ್ನೋದಾದ್ರೆ ಹೋಗ್ಬಿಟ್ಟು ಮಕರ ಲಗ್ನದವ್ರ ಜೊತೆ ಕುತ್ಕೊಳ್ಳಿ, ಇಲ್ಲ ಮಕರ ರಾಶಿಯವ್ರ ಜೊತೆ. ತಗೊಳ್ಳೋ ಮಾತೇ ಇಲ್ಲ. ವೆರಿ ರೇರ್ ದೇ ಟೇಕ್. ಇಫ್ ದೇ ಟೇಕ್ ಇಟ್ಸ್ ಅ ಶಾರ್ಟ್ 100% ಸಕ್ಸಸ್, ಇಲ್ಲ 100% ಫೇಲ್ಯೂರ್. ಸೆಂಟ್ರಲ್ ಇರೋ ಮಾತೇ ಇಲ್ಲ. ಒಂದು 0 ಇಲ್ಲ ಹೀರೋ. ಅವ್ರೇನಾದ್ರು ಸಜೆಷನ್ ಕೊಟ್ರೆ ಅಷ್ಟು ಡೆಪ್ತ್ ಇನ್ ಅನಾಲಿಸಿಸ್ಗೆ ಹೋಗತಕ್ಕಂಥ ತಾಕತ್ತು ಮಕರ ಲಗ್ನ. ಕಾರಣ 6th ಲಾರ್ಡ್ ಇಸ್ ಬುಧ ಅವರಿಗೆ. ನೀವು ಅವ್ರ ಹತ್ರ ನೀವ್ ಏನೇ ಮಾಡಿ, ದೇ ಹ್ಯಾವ್ ಅನ್ ವಾಕ್ ಇನ್ ಎನ್ಕ್ಲೋಸ್ ಸೈಕೋಫೆಡಿಯಾ. ನಾನು ನೋಡಿದ ನಮ್ಮ ಮಕರ ಲಗ್ನದವರನ್ನ, ಮಕರ ರಾಶಿಯವರನ್ನ. ಅವ್ರು ಒಪ್ಪಲ್ಲ ಅಷ್ಟು ಸುಲಭ. ನಿಂಗೆ ತಲೆ ಕೆಟ್ಟಿದೆ, ನಿನಗೆ ನೀವು ಮದುವೆ ಆಗ್ತೀನಿ ಅಂತ ಹೇಳಿ ಹೋಗ್ಬಿಟ್ಟು ಏನ್ ಎಕ್ಸ್ಪ್ಲೇನ್ ಮಾಡ್ತಾರ ಗೊತ್ತಾ? ಜೀವನದಲ್ಲಿ ಸೆಟ್ಲ್ ಆಗ್ಬೇಕು ಅನ್ನುವುದಾದರೆ ನೀವು ಮಕರ ರಾಶಿ ಇಲ್ಲ ಮಕರ ಲಗ್ನದವರ ಜೊತೆ, ಮುಖ್ಯವಾಗಿ ಮಕರ ಲಗ್ನದವರ ಜೊತೆನಲ್ಲಿ ಕೂತ್ಕೊಳ್ಳಿ. ಫೌಂಡೇಶನ್ ಹಾಕೊಡ್ತಾರ ಅವರು. ಸುಮ್ನೆ ಅಲ್ಲ. ಇಷ್ಟಕ್ಕೂ ಅದೆಲ್ಲ ಅವರು ಏನ್ ಮಾಡ್ತಾರೋ ಇಲ್ಲೋ ಅದು ಬೇರೆ. ಬೇರೆಯವ್ರಿಗೆ ಅಡ್ವೈಸ್ ಮಾಡೋದ್ರಲ್ಲಿ ದೇ ಆರ್ ದಿ ಎಕ್ಸ್ಪರ್ಟ್ಸ್, ಬಿಕಾಸ್ ದ ಭಾಗ್ಯಾಧಿಪತಿ ಇಸ್ ಆಲ್ಸೋ ಬುಧ. ಆ ಕ್ಯಾಲ್ಕುಲೇಷನ್ಸ್. ಆತ್ಮಕಾರಕ ಸೂರ್ಯ ಅವರಿಗೆ ಅಷ್ಟಮಾಧಿಪತಿ. ಸೊ ದೇ ನೋ ದಿ ಥ್ರೆಟ್ಸ್. ಪಾದಕಾಧಿಪತಿ ಚಂದ್ರ. ಅಯ್ಯೋ ಇನ್ನೊಂದು ಈ ತರದ್ ಮಾಡಿ ಇಟ್ಕೊಬಿಡ್ತೀಯೋ, ಇದು ಯಾಕೋ ಬೇಕು ಅಂತ ನೇರ ಹೇಳ್ಬಿಡ್ತಾರೆ. ಅವ್ರು ಒಪ್ಪೋದಿಲ್ಲ. ಗೀತಕ್ಕ ಯಾರಾದ್ರೂ ಗೀತಾ ಅಂತ ನಿಮ್ ಜೊತೆನಲ್ಲಿ ಇದಾರ ಅಂತ ನೋಡಿ. ದೇ ಆರ್ ಇನ್ಫ್ಲೂಯೆನ್ಸ್ಡ್. ಅಯ್ಯೋ ಭಯ ಆಗುತ್ತಪ್ಪ, ಇದು ಯಾಕಪ್ಪ, ಇದು ಏನಕ್ಕಪ್ಪ, ಹೇಳೋದ್ ಮಾತ್ರ ಹೇಳ್ತಿರ್ತಾರೆ. ಆಸೆ ಮಾತ್ರ ಊರಾಗಲ್ಲ. ಬಟ್ ರಿಸ್ಕ್ ತಗೊಂಡು ನೀರಿಗೆ ನೋಡ್ತಾ ಇರ್ತಾರೆ. ಅವ್ರ ಕಾಲಿಡೋದೇ ಇಲ್ಲ, ಕಾಲ್ ಇಡೋಕ್ಕೂ ಬಿಡೋದಿಲ್ಲ. ಸುಮ್ಮನಿರು, ನಿಂಗೆ ತಲೆ ಕೆಟ್ಟಿದ್ಯಾ? ಅಚ್ಚುಕಟ್ಟುತನ, ಖರ್ಚು ಮಾಡೋದು, ವ್ಯವಸ್ಥೆ, ಎತ್ತಿಡೋದು. ಒನ್ ಆಫ್ ದ ಬೆಸ್ಟ್ ಪೀಪಲ್ ಇಸ್ ಮಕರ ಲಗ್ನ. ನೀವು ಅವ್ರನ್ನ ಜೊತೆಲಿ ಇಟ್ಕೋಬಿಡಿ. ನಾನು ಚಾಲೆಂಜ್ ಮಾಡ್ತೇನೆ, ನೀವು ಸೋಲೋ ಮಾತಿಲ್ಲ, ನೀವು ಲಾಸ್ ಅನ್ನೋ ಮಾತಿಲ್ಲ, ಬರ್ಕೊಡ್ತೇನೆ. ಖಂಡಿತ ಇಲ್ಲ. ಮಕರ ರಾಶಿ ಮಕರ ಲಗ್ನ ಈ ಹೆಸರುಗಳಲ್ಲಿ ಜಯರಾಜು, ಜಯಕ್ಕ, ಜಯಮಾಲಿನಿ, ಜಯಂತು, ಜಯಣ್ಣ, ಜೀವಿತ, ಜಾನಕಿ, ಗೀತಾ, ಗಾಯತ್ರಿ, ಗೋವರ್ಧನ್, ಗಾಗಿಗೆ ಬಂದ್ಬಿಡುತ್ತೆ. ಗಣೇಶು. ಲಾಭವಿಲ್ಲದೆ ಎಳಿಯೋಲ್ಲ ಅವರು. ನಷ್ಟಕ್ಕಂತೂ ಅವ್ರು ಅಲ್ಲವೇ ಅಲ್ಲ. ಅಲ್ಲಿರೋದೂ ಇಲ್ಲ. ನಾನು ಹೇಳಿದ್ದೆನಪ್ಪ. ಸುಮ್ನೆ ಅವ್ರು ಬರೋದಿಲ್ಲ. ಅಲ್ಲಿ ರಿಸ್ಕ್ ಇದೆ, ಅಲ್ಲಿ ಲಾಭ ಇಲ್ಲ ಅಂದ್ರೆ ಇರಲ್ಲಪ್ಪ, ಬಲ್ದಿಟ್ಕೊಳ್ಳಿ. ನಮಗೆ ಯಾಕೆ ಬೇಕು ತಲೆನೋವು? ಇವನೇನೋ ಮಾಡ್ತಾನೆ, ನಮ್ ತಲೆನೋವು ಬರುತ್ತೆ. ಲಾಭ ಇದೆಯಾ? ನಾನು ಬಂದೆ. ನೀನ್ ಮಾಡುವಂತ ನಾನು ಹೇಳಿಲ್ಲ, ನಾನು ಆಲ್ರೆಡಿ ಹೇಳಿದೆ. ದೇ ಆರ್ ಪ್ಯಾಕೇಜ್ ಅಲ್ಲಿ ಬರ್ತಾರ ಅವ್ರು ಇನ್ವೆಸ್ಟ್ಮೆಂಟ್ ತಗೊಳ್ಳೋದು, ಇನ್ವೆಸ್ಟ್ಮೆಂಟ್ ರಿಸ್ಕ್ ತಗೊಳ್ಳೋದು, ಮುಂದಕ್ಕೆ ನುಗ್ಗಿ ಹೊಡಿಯೋದು, ಬಡಿಯೋದು, ನುಗ್ಗೋದು, ರಕ್ತಪಾತ, ಡಮಾಲ್ ಡುಮೇಲಿ, ಇದು ಖಂಡಿತ ಇಲ್ಲ. ವೆರಿ ರೇರ್. ಹೊಡೆದಾಟ ಬಡದಾಟಕ್ಕೆ ಇಳಿಯೋದು ಅಂದ್ರೆ ತಮ್ಮ ಶಕ್ತಿಯನ್ನ. ಇದೆ, ಶಕ್ತಿ ಇಲ್ಲ ಅಂತ ಅನ್ಕೋಬೇಡಿ. ಬಾಹುಬಲಿ ಅವ್ರು ನೋಡಿದ್ರೇನೆ ವಾಹ್, ಸಣ್ಣ ಕಣ್ಣುಗಳು. ಸೂರ್ಯ ಸ್ಕ್ಯಾನಿಂಗ್ ಮಾಡಿ ಬಿಸಾಕ್ಬಿಡ್ತಾರೆ. ಬಿಕಾಸ್ ಕಾಲಚಕ್ರದಲ್ಲಿ ಕರ್ಮಫಲದಾತ ಮಕರ ಲಗ್ನ, ಮಕರ ರಾಶಿ ಕೊಟ್ಟಿರೋದು. ದೇ ಆಲ್ವೇಸ್ ಕುಳಿತುಕೊಂಡು ತಿನ್ನಲ್ಲ ಮಕ್ಕಳೇ. ನಾನು ನೋಡಿದ್ದೇನೆ, ಏನಾದ್ರೂ ಒಂದು ಮಾಡ್ತಿರ್ತಾರೆ. ದ ಕಮ್ಯುನಿಕೇಶನ್ ಜಾಬ್, ರಿಯಲ್ ಎಸ್ಟೇಟ್ ಕನ್ಸಲ್ಟೆಂಟ್, ಪ್ರಾಪರ್ಟಿ ಕನ್ಸಲ್ಟೆಂಟ್, ವೆಹಿಕಲ್ ಕನ್ಸಲ್ಟೆಂಟ್, ಬ್ರೋಕರೇಜು, ಮಧ್ಯವರ್ತಿಗಳು, ಕಮಿಷನ್ ಏಜೆಂಟು, ನೀವೇನ್ ಬೇಕಾದ್ರೂ ಹಂಗೆ. ರಿಸ್ಕ್ ತಗೊಳ್ಳೋ ಕಡೆ ಅವರು ಇರುವುದಿಲ್ಲ, ಮಾಡುವುದೂ ಇಲ್ಲ.
ನೀವು ಅದಕ್ಕೆ ನಾನು ಆಗಾಗ ಹೇಳ್ತಿರ್ತೇನೆ, ಏನಾದ್ರೂ ರಿಸ್ಕ್ ತಗೋಬೇಕು ಅಂದ್ರೆ ಕೆಲವು ರಾಶಿಗಳು ನಿಮ್ ಪಕ್ಕದಲ್ಲಿದ್ರೆ ಇಟ್ಕೊಂಡು ನೋಡಿ. ಅವರೆಲ್ಲ ನಿಮ್ಮನ್ನ ಸ್ಕ್ಯಾನ್ ಮಾಡಿ ಅವ್ರಿಗೆ ಗೊತ್ತಿದೆಯೋ ಗೊತ್ತಿಲ್ವೋ, ಇದು ಏನಕ್ಕೋ ಇದೆಲ್ಲ ಮಾಡ್ಕೋತಿದ್ಯಾ, ನಿನ್ಗೆ ಬೇಕಿತ್ತೇನೋ ಅನ್ನತಕ್ಕಂಥ ಧಾವಂತವನ್ನ ತೋರಿಸ್ತಕ್ಕಂಥವ್ರು. ನೀವೇನೇ ಹೇಳಿ ಎಲ್ಲ ಕೇಳ್ತಾರೆ. ಹೇಳಿದೆಲ್ಲ ಕೇಳ್ಬಿಟ್ಟು ತಮಗ್ ತೋಚಿದ್ದ ಮಾಡ್ತಾರೆ. ಜಾರ್ಕೋಬಿಡ್ತಾರೆ ಮಕ್ಳು. ಬೇಜಾರು ಮಾಡ್ಕೋಬೇಡಿ, ಅವ್ರ ರಿಸ್ಕ್ ನಿಂತ್ಕೊಳ್ಳೋದ. ನನಗ್ ಗೊತ್ತಿಲ್ಲಪ್ಪ, ನೀನೇನಾದ್ರೂ ಮಾಡ್ಕೊ. ನೀವು ಮನೆ ಜವಾಬ್ದಾರಿ ಸಿಕ್ಕಾಬಟ್ಟೆ ಹಾಕ್ಬಿಟ್ಟು ನೋಡಿ ಮಕರ ಲಗ್ನ ಮಕರ ರಾಶಿಯವರಿಗೆ, ಮನೆದು ಅಣ್ಣ ಅತ್ತಿಗೆ ಖಂಡಿತ ಇಲ್ಲ. ಅಯ್ಯೋ ನೀನೇನಾದ್ರೂ ಮಾಡ್ಕೊಳಪ್ಪ, ನನಗೆ ಯಾಕೆ, ಅಯ್ಯೋ ನನ್ ಕೈಲಾಗೋದು ಇಷ್ಟೇ ಮೊದ್ಲೇ ಹೇಳ್ಬಿಡ್ತಾರೆ. ಮಕರ ಲಗ್ನ ಮಕರ ರಾಶಿ, ಶ್ರೀನಿವಾಸ್ ಶ್ರೀದೇವಿ ಶ್ರೀಕಾರ ಇರತಕ್ಕಂಥವ್ರು, ಬೇಜಾರು ಮಾಡ್ಕೋಬೇಡಿ. ಹೌದು ಅಲ್ವೇ, ನೀವು ಅವ್ರ ಜೊತೆಲಿ ಇದ್ದ ಅಂದ್ರೆ ನೀವು ಅವ್ರ ಜೊತೆಲಿ ಊಟಕ್ಕೆ ಹೋಗಿ, ಶ್ರೀನಿವಾಸನ್ ಅವ್ರ ಜೊತೆಲಿ ಹೋಗಿ, ಬೇಜಾರು ಮಾಡ್ಕೋಬೇಡಿ. ಮಿಲಿಟರಿ ಸಿಸ್ಟಮ್, ಎಲ್ರು ಹಾಕೊಂಡು ಎಲ್ರು 100 ರೂಪಾಯಿ ಹಾಕೋಣ. ತಿನ್ನೋದು 1 ಪ್ಲೇಟ್ ಮೀಲ್ಸ್, ಅವ್ರು ಅದಕ್ ಮೇಲೆ ತಿನ್ನೋಕ್ ಹೋಗೋದಿಲ್ಲ. ಜೇಬಲ್ ದುಡ್ಡಿದ್ರೆ ಮಾತ್ರನೇ ಅವ್ರ ಪಾರ್ಟಿಗೆ ಬರೋದು. ಅವ್ರು ಸುಮ್ನೆ ಪಾರ್ಟಿಗೆ ಬರೋದಿಲ್ಲ. ಅಯ್ಯೋ ಸುಮ್ನಿರಪ್ಪ. ಅನಗತ್ಯ ಖರ್ಚು, ಅನಗತ್ಯ ವೇಸ್ಟು ಇಲ್ಲ. ಅವ್ರ ಕ್ಲಾಸ್ನ ಬಿಟ್ಟು ಅವ್ರು ದಾಟೋದೇ ಇಲ್ಲ. ದಟ್ ಈಸ್ ದೇರ್ ಥಿಂಗ್. ಅಯ್ಯೋ ನಮ್ಗೆ ಹಾಕ್ಬೇಕು ಹಿಂಗ್ ನೋಡ್ತಾರೆ. ತುಂಬಾ ಎದುರು ಪುಕ್ಳರು ಅಂತ ಅನ್ಸುತ್ತೆ. ಖಂಡಿತ ಅಲ್ಲ. ಮಕರ ರಾಶಿ ಶ್ರೀನಿವಾಸನ್ ಅವರು, ಶ್ರೀಧರನ್ ಅವರು, ಶ್ರೀಕಾಂತ್ ಅನ್ನೋರು ಭಯಸ್ಥರಲ್ಲ. ಅವರು ದೇ ನೋ ದಟ್, ದೇ ಥಿಂಕ್ 10 steps ahead. 10 steps ಒಂಥರ ಚೆಸ್ ಪ್ಲೇಯರ್ ಅವರು. ದೇ ಆರ್ ಅ ವೆರಿ ಗುಡ್ ಚೆಸ್ ಪ್ಲೇಯರ್ಸ್. ನೆನ್ಪಿಟ್ಕೊಳ್ಳಿ, ನಂಬರ್ಸ್ ಗೇಮ್ ನಲ್ಲಿ ಅವ್ರಿಗಿಂತ ಇಲ್ಲ. ಸ್ಟಾಟಿಸ್ಟಿಕ್ಸು, ಪ್ಲಾನಿಂಗು, ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟು, ಚಾರ್ಟರ್ಡ್ ಅಕೌಂಟೆಂಟು, ಬ್ಯಾಂಕಿಂಗು, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸು. ಅಲ್ಲಿ ಬರೋದೇ ಶ್ರವಣ ನಕ್ಷತ್ರ, ಉತ್ತರಾಷಾಢ ನಕ್ಷತ್ರ, ಧನಿಷ್ಠ ನಕ್ಷತ್ರದ ಪೂರ್ಣ ಪ್ರಭಾವ ಮಕರಂ. ಆ 3 ಚೈತನ್ಯ ಇರತಕ್ಕಂಥ ಒಂದು ಭಾವಕ್ಕೆ ಬಂದು ನಿಲ್ತಕ್ಕಂಥದ್ದು. ಶ್ರೀನಿವಾಸ ನೋಡಿ, ಇಲ್ಲವೇ ಇಲ್ಲ, ಅದೆಂಥದ್ದು ಇಲ್ಲ. ನಾವು ತಗೊಂಡು ಕೊಡೋದು ಮೊನ್ನೆ ಒಂದೇ ಬಾರಿಗೆ ಒಂದೇ ದಿನ 90 ಕೋಟಿ, ಒಂದೇ ದಿನ ತಿರುಪತಿಯ ಕಲೆಕ್ಷನ್ ಬಂದು 90 ಕೋಟಿ ಆಗಿದೆ ಅಂದ್ರೆ ನಂಬ್ತೀರಾ? ಜುಲೈ 15th ವರೆಗೂ ಏನೋ ಒಂದು ಸ್ಕೀಮ್ ಇತ್ತು, ಅದನ್ನ ಫಿಲ್ ಮಾಡ್ಕೊಳ್ಳಿ ಅಂದ್ರೆ ಜನ ಮರಳೋ ಜಾತ್ರೆ ಮರಳೋ, ಜೀವನ ಪರ್ಯಂತ ಸೇವೆ ಸರ್ವೀಸು ಅನ್ನತಕ್ಕಂಥದ್ದು. ಅಲ್ಲಿ ನೋಡಿ ತಿರುಪತಿಗೆ ಎಂಟ್ರಿ ಸರ್ವದರ್ಶನ ಟಿಕೆಟ್ ನ ಕ್ಯಾನ್ಸಲ್ ಮಾಡಿ ಇಟ್ಟಿದ್ದಾರೆ. ಇವರಿಗೆ ದೇವ್ರು ಕೊಟ್ಟಿರೋವರ, ಇವ್ರು ಎಲ್ಲಿರ್ತಾರೋ ಬೇರೆಯವ್ರಿಗೆ ಲಾಭ. ಬೇಕಾದ್ರೆ ಗಮನಿಸಿ ನೋಡಿ, ಬೇರೆಯವರಿಗೆ ಫಿಕ್ಸ್ಡ್ ಇನ್ಕಮ್ ಇದ್ದೇ ಇರುತ್ತೆ. ಇವ್ರು ಯಾರ ಜೊತೆಲಿ ಇರ್ತಾರೋ, ಅದರಲ್ಲೂ ಮಕರ ಲಗ್ನ ಮಕರ ರಾಶಿಯ ಪುರುಷರನ್ನ ಮದುವೆಯಾದ ಸ್ತ್ರೀಯರಿಗೆ ವಾವ್, ದೇ ಆರ್ ವೆರಿ ಗುಡ್ ಹಸ್ಬೆಂಡ್ಸ್. ನಾನು ನೋಡಿದ್ದಾನೆ. ಅವ್ರು ಏನೋ ಮಾಡ್ತಾರೆ, ಕೆಲವೊಂದು ಇರುತ್ತೆ ಮನುಷ್ಯನ ಲೋಪ ದೋಷಗಳು ಇದ್ದೇ ಇರ್ತವೆ. ಅದನ್ನೇ ಇಟ್ಕೊಂಡು ಕೆಲವ್ರು ಕುತ್ಕೊಂಡು ಮಾತಾಡೋದು. ಯಾವುದ್ರಲ್ಲಿಲ್ಲ, ಎಲ್ಲಿಲ್ಲ. ಯಾರಾದ್ರೂ ಪರಿಪೂರ್ಣ ಅನ್ನೋದು ಭಗವಂತ ಅಷ್ಟೇ. ಕೆಲವ್ರು ಆಲ್ರೆಡಿ ಕಮೆಂಟ್ ಶುರು ಹಚ್ಕೊಬಿಡ್ತಾರೆ, ಅಯ್ಯೋ ನನ್ನ ಗಂಡ ಮಕರ ರಾಶಿ ಹಿಂಗೆ, ನನ್ನ ಆಕೆ ಮಕರ ರಾಶಿ ಹಿಂಗೆ, ಮಕರ ಲಗ್ನ ಹಿಂಗೆ. ಅದೆಲ್ಲ ಏನಿಲ್ಲ, ಇರ್ತವೆ ಲೋಪದೋಷ. ನೆಗೆಟಿವ್ಸ್ ಹಾಕ್ಬೇಡಿ ಮಕ್ಕಳು. ಆದಷ್ಟು ನಮ್ಮ ವೇದಿಕೆಯಲ್ಲಿ ನಾನು ಒಳ್ಳೆದೇ ಮಾತಾಡಕೂಡದು. ಯಾರಲ್ಲಿಲ್ಲ, ನನ್ನಲ್ಲಿ ಇಲ್ವಾ? ನೀವು ಮಕ್ಕಳು, ನೀವು ಅಡಿಕೆ ಎಷ್ಟು ಕದ್ದಿದ್ರೆ ನಾನು ಆನೆ ಎಷ್ಟು ಕದ್ದಿರ್ತೇನೆ. ನನಗೆ ಗೊತ್ತಿದೆ. ನಾನು ಆಗಾಗ ಹೇಳ್ತಿರ್ತೇನೆ, ನಮ್ಮ ಒಳ್ಳೆತನ ಇನ್ನೊಬ್ರು ಹೇಳ್ಬೋದೇನೋ. ಖಂಡಿತ ಹೇಳ್ತಾರೆ, ನಮ್ ಗುರುಜಿ ಹಿಂಗೆ, ನಮ್ ಗುರುಜಿ ಹಾಗೆ ಅಂತಕ್ಕಂಥದ್ದು, ನಮ್ಮ ರವಿ ಹಿಂಗೆ, ನಮ್ಮ ಅಣ್ಣ ಹಿಂಗೆ ಅಂತ ಖಂಡಿತ ಹೇಳ್ತಾನೆ. ದಟ್ ಈಸ್ ಎ ಹಲಾಲ್ ಇಸ್ ದೇರ್. 100% ಪಾಯ್ಸನ್ ಥಿಂಗ್ಸ್ ಆರ್ ದೇರ್. ನಿಮಗಿಂತಲೂ 1000 ಪಟ್ಟು. ನನ್ನ ಕೆಟ್ಟದ್ದು, ನನ್ನ ವಿಲ್ಲನ್ಗಿರಿ ಖಂಡಿತ ನನಗೆ ಗೊತ್ತಿರುತ್ತೆ. ಅಂತರ್ಸಾಕ್ಷಿ ಇರೋನ್ಗೆ ಏನೋ ಮಾಡ್ತಿದೀಯಾ ಅನ್ನತಕ್ಕಂಥದ್ದು ಖಂಡಿತ ಹೇಳುತ್ತೆ. ಸೊ ಅದರಿಂದ ನಮ್ ಕೆಟ್ಟದ್ದು ನಮಗ್ ಗೊತ್ತಿದೆ. ದಯಮಾಡಿ ಬ್ಯಾಡ್ ಕಮೆಂಟ್ ಶುಡ್ ನಾಟ್ ಬಿ ಪ್ಲೇಸ್ ಆನ್ ಮೈ ಆ ಒಂದು ಕಾರ್ಯಕ್ರಮ. ನಮ್ಮ ಕಾರ್ಯಕ್ರಮ, ನನ್ನದು ಅಂತ ಹೇಳಲ್ಲ, ನಮ್ಮ ಕಾರ್ಯಕ್ರಮ. ಇನ್ನೊಬ್ಬರನ್ನ ಬೆಳ್ಳಂಬೆಳಿಗ್ಗೆ ಅದು ಏನೋ ಒಂದೊಂದು ಹಾಕ್ಬಿಡ್ತಾರಪ್ಪ. ಇವತ್ತು ಬೇಗ ಪ್ರಚೋದನೆ. ಶನಿ ವಕ್ರ ಅಲ್ವಾ, ಬರೀ ನೆಗೆಟಿವ್ ಮಾಡಿದ್ದು ನೀವು 100 ಒಳ್ಳೇದು ಕಾಣಿಸುವುದಿಲ್ಲ. ಒಂದು ಮಿಸ್ಟೇಕ್ನ ಇಟ್ಕೊಂಡು ಕೂತ್ಕೋತಾರೆ. ಅವರವರ ಆಲೋಚನೆ ಸರಿ, ಅವ್ರು ಮಾಡಿದ್ದು ಸರಿ ಅನ್ನತಕ್ಕಂಥ ಶನಿ ವಕ್ರ. ಈಗ ನೋಡಿ ತಮಾಷೆ, ಶನಿ ಎಲ್ಲಿ ಕೊಡ್ತಿದ್ದಾನೆ? ಮೋಕ್ಷಕಾರಕ, ನ್ಯಾಯವಾದಿ, ನ್ಯಾಯ ಕೊಡಿಸ್ತಕ್ಕಂಥವನು ಶನಿ ಅಂತ ಹೇಳ್ತಾರೆ. ನ್ಯಾಯವಾದಿ. ತುಂಬಾ ದೊಡ್ಡ ನ್ಯಾಯವಾದಿಗಳು, ಜಡ್ಜ್ಗಳು, ವಕೀಲರು ಆಗಿದ್ದಾರೆ ಅಂದ್ರೆ ಶನಿ ನಿಂಗ್ ನೋಡ್ತೀವಿ. ತುಂಬಾ ದೊಡ್ಡ ಸೈಕಾಲಜಿಸ್ಟ್, ತುಂಬಾ ದೊಡ್ಡ ಗುರು, ತುಂಬಾ ದೊಡ್ಡ ಸ್ಪಿರಿಚುವಲ್, ತುಂಬಾ ದೊಡ್ಡ ಧರ್ಮ, ತುಂಬಾ ದೊಡ್ಡ ನ್ಯಾಯ,
ತುಂಬಾ ದೊಡ್ಡ ಒಂದು ಮಾರ್ಗದರ್ಶಕ, ದಾರಿ ತೋರಿಸ್ತಕ್ಕಂಥವ ಅಂದರೆ ಶನಿ. ಅಂತ ತಾಕತ್ತಲ್ಲಿ ಇದ್ದಾರೆ ಅಂದ್ರೆ ಅವ್ರ ಜಾತಕದಲ್ಲಿ ಶನಿ ಪ್ರಬಲವಾಗಿರ್ತಾನೆ. ತುಂಬಾ ಎತ್ತರದ ಸ್ಥಾನ, ಯಾರೂ ನೆನೆಸಲಾರದ ಗೌರವಿತ ಸ್ಥಾನ ಅನ್ನತಕ್ಕಂಥದ್ದು ಶನಿಯೇ. ಆ ಸ್ಥಾನಕ್ಕೆ ಇರತಕ್ಕಂಥದ್ದು ಇರುತ್ತೆ. ಇವತ್ತು ನೋಡಿ ಶನಿ ವಕ್ರ. ಸರಿ ತಪ್ಪುಗಳು ನಾನು ಹೇಳೋದಿಲ್ಲ, ನಾನು ಹೇಳೋಷ್ಟು ದೊಡ್ಡವನು ಅಲ್ಲ. ಇದು ಸರಿಯಾ ಗುರುಗಳೇ, ಇದ್ರ ಬಗ್ಗೆ ಮಾತಾಡಿ ಅಂತಾರೆ. ಹೌದು, ನೀಟ್ ಎಕ್ಸಾಮ್ನು ಒಂದು ಎಡವಟ್ಟಾಗಿದೆ. ಯಾವುದೇ ಸರ್ಕಾರ ಆ ಥರ ಮಾಡುತ್ತಾ? ಯಾವುದೇ ತಂದೆ ನನ್ನ ಮಕ್ಕಳು ಈ ಥರ ಮಾಡಬೇಕು ಅಂತ ಮಾಡ್ತಾರ? ಖಂಡಿತ ಇಲ್ಲ. ಅಲ್ಲೊಂದು ಸಿಸ್ಟಮ್ ತಂದಿದ್ದಾರೆ. ಎಲ್ರಿಗೂ ಅದರಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ ಬರೆದು ಒಳ್ಳೆ ಎಕ್ಸಾಮ್ ಬರೆದವರಿಗೆ ಮಾರ್ಕ್ಸ್ಗೆ ಒಂದು 15,000 ಸೀಟು, ವಾಟ್ ಎವರ್ ಸಮಥಿಂಗ್, 1 ಲಕ್ಷ ಸೀಟು, 1.25 ಲಕ್ಷ ಸೀಟ್ ಇದೆ, ರೈಟ್? ಅದನ್ನ ಅಲೋಕೇಟ್ ಮಾಡ್ತಾರೆ. ಈ ಎಕ್ಸಾಮ್ ಪೇಪರ್ ಲೀಕ್ ಆಯ್ತು. ಸರಿ, ನಮ್ಮ ಕಾಲಕ್ಕೆ ಎಷ್ಟು ಲೀಕ್ ಆಗ್ಲಿಲ್ಲ ಮಕ್ಕಳ? ಅಯ್ಯೋ, ಅದು ನೀವು ಇವತ್ತು ನಾನು ಅದನ್ನೇ ಹೇಳ್ತೇನಲ್ವಾ, ಜೆನ್ಜಿ ತಾಕತ್ ಬೇರೆ. ಅಷ್ಟು ನೀವು ಮನ್ಸಿಗೆ ತಗೊಳ್ಳೋರಲ್ಲ, ಬೇರೆಯವ್ರ ಪ್ರಚೋದನೆ ಇದಾಗಿರೋದು. ಅಷ್ಟಕ್ಕೆ ಕೆಲವು ಮಕ್ಕಳು ವಿಪರೀತವಾಗಿ ಏನಾಯ್ತು, ಇನ್ನೂ ಬೆಟರ್ ಎಕ್ಸಾಮ್ ನಂಬರ್ ಬರೆಯೋಕೆ ಅವಕಾಶ ಇದೆಯಲ್ಲ, ಆತಂಕಕ್ಕೆ ಒಳಗಾಗ್ಬಿಟ್ರು, ಡಿಪ್ರೆಷನ್ಗೆ ಒಳಗಾಗ್ಬಿಟ್ರು, ಏನ್ ಮಹಾ ಆಗ್ಬಿಡುತ್ತೆ. ಏನ್ ಮೆಡಿಕಲ್ ನೀವು ಪಾಸ್ ಆಗ್ಬಿಟ್ರೆ ಏನಾದ್ರು ದೊಡ್ಡದಾಗಿ ಕೊಟ್ಬಿಡ್ತಾರೆ. 1 in billion somebody will become like a Dr. Manjunath or Dr. Devi Shetty. Not everybody. ನೋಡಿ, ಡಾಕ್ಟರ್ಗಳಲ್ಲಿ ನಮ್ಗೆ ಹೆಸರು ಅಂತ ಇಡೀ ಭಾರತದಲ್ಲಿ ನಂಬರ್ 1 ಡಾಕ್ಟರ್ ಅಂತ ಹೆಸರು ತಗೊಂಡ್ರೆ ಡಾಕ್ಟರ್ ಮಂಜುನಾಥ್ ಅವರು. ಇವತ್ತು MP ಆಗಿದ್ದಾರೆ. ನಾರಾಯಣ ಹೃದಯಾಲಯ, ಜಯದೇವ ಹೃದೋಗ ಸಂಸ್ಥೆ, ಸಾರಿ, ಅದನ್ನ ಆ ಮಟ್ಟಕ್ಕೆ ಎತ್ತರಕ್ಕೆ ತಗೊಂಡ್ ಬಂದಿರತಕ್ಕಂಥ ಭಾಗವತೋತ್ತಮರು ಎಷ್ಟು ಜನಕ್ಕೆ ಜೀವ ಕೊಟ್ಟು ನಾನು ನೋಡಿದ್ದಾನೆ. ನನ್ನನ್ನು ಮುಟ್ಟಿ ನನಗೆ ಟ್ರೀಟ್ಮೆಂಟ್ ಮಾಡಿದ್ದಾರೆ. ಅವ್ರಿಗೆ ಎಷ್ಟೋ ನಮ್ಮಂಥವರು ಏನ್ ಗುರುಗಳೇ ಅಂತ, ಯೋರ್ ಹಾರ್ಟ್ ಇಸ್ ವೆರಿ ಗುಡ್ ಅಂತ ಏನೇನೋ ರನ್ನಿಂಗ್ ಮಾಡಿಸಿ ಶಾರ್ಟ್ಸ್ ಹಾಕೊಂಡು ಅಲ್ಲಿ ECG ಏನೇನೋ ಕೂತು ಅಲ್ಲೊಂದು ಆತ್ಮೀಯತೆ ಇದೆ, ಹೇಳೋದು ಬೇಡ. ಇನ್ನು ದೇವಿ ಶೆಟ್ಟಿ, ಡಾಕ್ಟರ್ ದೇವಿ ಶೆಟ್ಟಿ, ಎಲ್ರು ಅಷ್ಟು ಡಾಕ್ಟರ್ಗಳು ಆಗ್ಬಿಟ್ಟಿದಾರ, ಯೋಚನೆ ಮಾಡಿ ನೋಡಿ. ಡಾಕ್ಟರ್ ಸುಧಾಕರ್, ಈಗ ನಮ್ಮದೇ ಚಿಕ್ಕಬಳ್ಳಾಪುರದ ಶಾಸಕರಾಗ್ಲಿಕ್ಕೆ ಆಗ್ಬಿಡುತ್ತಾ? ಎಲ್ಲ ಏನೂ ಇಲ್ಲ. ಏನಾಗ್ಬಿಡುತ್ತೆ ಮಕ್ಕಳು ಮನಸ್ಸು ಬೇಗ ತಗೋಬಿಟ್ರು. ಹೌದು, ಜೀವವೇ ತಗೋಬಾರ್ದಿತ್ತು. ಇನ್ನೊಂದು ಅವಕಾಶ ಇದೆ, ಇನ್ನು ನನ್ 30 ದಿನ ಅವಕಾಶ ಇದೆ, ಇನ್ನೂ ಅಷ್ಟು ಒಳ್ಳೆ ನಂಬರ್ ತಗೋತೇನೆ ಅಂದ್ಕೋಬಿಟ್ಟಿದ್ರೆ ಆಯ್ತು. ಏನಾಗ್ತಿತ್ತು ಜೀವನ ಕಳೆದೋಗ್ತಿತ್ತ? ಆತ್ಮಹತ್ಯೆ ಮಾಡ್ಕೋಬಿಟ್ಟಿದ್ದಾರೆ. ಮಾಡಿದವ್ರು ಯಾರು? ಸರ್ಕಾರ ಮಾಡ್ತಾ, ಅವ್ರು ನಿಯೋಜಿಸಿದ ಅಧಿಕಾರಿ. ಸರಿ, ನೀವೊಂದು ಶಾಂತವಾಗಿ ಅದಕ್ಕೊಂದು ಪ್ರತಿಭಟನೆ ಇನ್ನೊಂದು ಆಗಬೇಕು. ಅಲ್ಲಿ ತಳ್ಳಾಟ, ನುಗ್ಗಾಟ, ಅಲ್ಲಿ ಬೇರೆ ಬೇರೆ ಸದ್ದುಗಳು ಬಂದ್ಬಿಟ್ಟಿದೆ. ತುಂಬಾ ದೊಡ್ಡವ್ರು ಏನೇನೋ ಬಂದು ಮಾತಾಡ್ತಾವ್ರೆ, ತುಂಬಾ ತಾವೇ ತಿಳ್ಕೊಂಡಿರೋರು ಅಂತ. ಅಲ್ಲಿ ಬೇರೆ ಬೇರೆ ವಕ್ರವಾಗಿ ನಾವು ಶನಿ ವಕ್ರ ಅಲ್ಲಿ ನೋಡಿ, ಸತ್ಯ ವಕ್ರ. ಶನಿಯನ್ನ ಏನ್ ಹೇಳ್ತೀವಿ ಗೊತ್ತಾ? ಸತ್ಯ ಅಂತ ಹೇಳ್ತಾವ. ವಕ್ರ ಆಗೋಯ್ತಲ್ಲ ಸತ್ಯ, ಇನ್ನು ಮೇಲೆ ಅಸತ್ಯ ಆಗೋಯ್ತು. ಇನ್ನು ಸತ್ಯಕ್ಕೆ ಬೆಲೆ ಇಲ್ಲ. ಡಿಸೆಂಬರ್ 10ರವರೆಗೂ ಈ ಒಂದು ಶನೇಶ್ಚರ ಹೆಚ್ಚು ಕಡಿಮೆ ಜುಲೈ 26 ಅಲ್ವಾ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ 120, 10 ದಿನ 130, ಒಂದು ಹೆಚ್ಚು ಕಡಿಮೆ 134, 135 ದಿನ. ಈ ಗೊಂದಲಗಳು ವಿಪರೀತ. ನಾ ಹೇಳ್ದಲ್ಲ, ಆಗಸ್ಟು ನಾನು ಹಾಕೊಂಡಿದ್ರ ಕಡೆ ಆಲ್ರೆಡಿ ಎಷ್ಟೊತ್ತಿಗೆ ಏನು ಎತ್ತ ಅಂತ ಹಾಕೊಂಡು ಕುತ್ಕೋಬಿಟ್ಟಿದ್ದೇನೆ. ಷಡ್ಬಲದಲ್ಲಿ ಏನಿದೆ ಅಂತಕ್ಕಂಥದ್ದು 100% 7ನೇ ತಾರೀಕು ಆಗಸ್ಟ್ 2026ರವರೆಗೂ ಈ ಗೊಂದಲಗಳು ಒಂದು ತಲೆ ತೆಗೆಯೋವರೆಗೂ ಸರಿ ಆಗೋಯ್ತು. ಎಜುಕೇಶನ್ ಮಿನಿಸ್ಟರ್ ರಿಸೈನ್ ಮಾಡಿಬಿಡೋಣ ಅಷ್ಟೇ, ಹೋಗಿ ನಿಮ್ ತೃಪ್ತಿ ಅದು ಆಗೋಗುತ್ತೆ. ಹೋಗಿ, ನಾನೀಗ ಹೇಳ್ತೇನೆ, ಶನಿ ವಕ್ರ ಅಲ್ವಾ, ದಿಸ್ ಪೋರ್ಟ್ಫೋಲಿಯೋ ವಿಲ್ ಬಿ ಚೇಂಜ್ ಆರ್ ಹಿ ವಿಲ್ ಬಿ ರಿಮೂವ್. ನಿಮ್ಮ ಆತ್ಮತೃಪ್ತಿ ಆಯ್ತಾ? ಗಲಾಟೆಗಳು ಬೇರೆ ಏನೋ ಮಾಡಿ ಮೊಟ್ಟೆ ಹೊಡ್ತಾ, ಅದ್ರ ಹೊಡ್ತಾ, ಪೊಲೀಸವ್ರ ಮೇಲೆ, ಪೊಲೀಸವ್ರು ನಿಮ್ಮ ಮೇಲೆ, ಇದೆಲ್ಲ ಮಾಡಿ ಇಟ್ಕೊಬಿಟ್ಟಿದ್ದೀರಿ. ಏನ್ ಮಾಡಿದ್ರು? ಹೌದು, ಬೇಕು. 60 ವರ್ಷದ ನಂತರ ನಮ್ಮ ಯುವ ಜನತೆಯಲ್ಲಿ ಒಂದು ದೊಡ್ಡ ಬದಲಾವಣೆ ಬರ್ತಿದೆ. ವಿಠಲ್ಲ, ನಿಮ್ ಶಕ್ತಿ ಜನ್ಜಿ
ಅಂತ ನಾವೇನ್ ಹೇಳ್ತೇವೆ. ನೀವು ಕೇಳ್ತಿರೋದು ನ್ಯಾಯ ಇದೆ, ಬೇಕು, ಹೌದು. ಮೊದಲೆಲ್ಲ ಹೇಳೋರಿಲ್ಲ, ಕೇಳೋರಿಲ್ಲ. ನೀವು ಎಕ್ಸಾಮ್ ಇಡ್ತೀರಿ, ಎಕ್ಸಾಮ್ನಲ್ಲಿ ಈ ತರ ಮಾಡ್ತೀರಿ. ಖಂಡಿತ ಯಾವುದೇ ಸರ್ಕಾರ, ಯಾವ್ದಾದ್ರೂ ತಂದೆ ತನ್ನ ಮಕ್ಕಳಿಗೆ ಮೋಸ ಮಾಡ್ತಾನ, ನನಗಿಷ್ಟ ಗೊತ್ತಿರೋದು. ಯಾವ ದೊರೆ ಆದ್ರೂ ಅಷ್ಟೇ. ಖಂಡಿತ ಆ ಸ್ಥಾನಕ್ಕೆ ಬರುವ ದೊರೆ ದೇವರ ಸಮಾನ. ನನಗೆ ತಿಳಿದಿರೋ ಹೂ ಕಮ್ಸ್ ಇನ್ ಟು ದ್ಯಾಟ್, ನೋ ಗಾಡ್ ವಿಲ್ ಚೀಟ್ ದಿ ಚಿಲ್ಡ್ರನ್, ಮಕ್ಕಳನ್ನ. ಖಂಡಿತ ಯಾರೋ ಅವನಿದಾನ, ಅವನ್ ಟ್ರಂಪ್ ಕಳ್ಳ. ಇವತ್ತು ಅಮೇರಿಕನ್ಸೇ ಬೈತಿದ್ದಾರೆ. ಇವತ್ತಿದ್ದಾನೆ ಪುಟಿನ್, ಇವತ್ತಿದ್ದಾನೆ ಅವನು ಚೈನಾ ದೊರೆ, ಐಲು ದೊರೆ, ದಕ್ಷಿಣ ಕೊರಿಯಾದ ದೊರೆ, ಐಲು ದೊರೆ, ಹುಚ್ಚು ದೊರೆಗಳು ಇದ್ದಾರೆ. ಇಲ್ಲ ಅನ್ನತಕ್ಕಂಥದ್ದು ಏನೂ ಅಲ್ಲ. ನಮ್ ದೊರೆಗಳು ಹಾಗಲ್ಲ, ನಾನು ಒಪ್ಪೋದೇ ಇಲ್ಲ. ಅದ್ ನಮ್ಮ ರಾಜ್ಯದ ದೊರೆ ಆಗಿರ್ಬೋದು, ನಮ್ಮ ದೇಶದ ದೊರೆ ಆಗಿರ್ಬೋದು. ಇರ್ತವೆ ಒಂದ್ ಸಣ್ಣ ಪುಟ್ಟ ಲೋಪದೋಷಗಳು, ಅದು ಇದು ಅಂತ. ಇಷ್ಟು ಮಟ್ಟಕ್ಕೆ ಕಠೋರವಾಗಿ ನಮ್ಮ ಒಂದು ರಾಜ್ಯಕ್ಕಿರ್ಬೋದು ಇಲ್ಲ ದೇಶಕ್ಕಿರ್ಬೋದು ಒಂದು ಎಡವಟ್ಟು ನಿರ್ಧಾರಗಳನ್ನ ತಗೊಳ್ಳಿಕ್ಕಾಗೋದೇ ಇಲ್ಲ. ಕಾರಣ ನಮ್ಮ ದೇಶಕ್ಕೆ ಬಂದಂತ ಒಂದು ಸ್ವಾತಂತ್ರ್ಯ ಸಂದರ್ಭ ಪುಷ್ಯ ನಕ್ಷತ್ರ. ಏನ್ ಮಾಡೋಲ್ಲ ಅಂಥದ್ದೊಂದು ಐಲುತನ ಬರೋಲ್ಲ. ನೀವು ಹಿಂದೆ ಇದ್ದಂಥದ್ದು ಯಾರನ್ನಾದ್ರೂ ತಗೊಳ್ಳಿ. ದೇವೇಗೌಡರು ಕೂಡ ಪ್ರಧಾನ ಮಂತ್ರಿ ಆಗಿದ್ರು, ಹೌದು. ಅಷ್ಟು ಕರೆಕ್ಟ್ ಇದ್ರೆ ಅವ್ರನ್ನ ತುಂಬಾ ಕರೆಕ್ಟ್ ಆಗಿದ್ರು ಅವರು. ತುಂಬಾ ಒನ್ ಆಫ್ ದ ಬೆಸ್ಟ್ ಸರ್ವಿಸ್ ಹ್ಯಾಸ್ ಗಿವೆನ್. ನಂಬ್ತೀರಾ? ಲಾಭಾಧಿಪತಿ. ಅವರಿಂದ ಅಷ್ಟು ಜನ, ಅಷ್ಟು ಪಕ್ಷಗಳು, ಅಷ್ಟು ನಾಯಕರುಗಳು ಎಲ್ಲರಿಗೂ ಒಳ್ಳೇದಾಗಿದೆ ರೀ. ಕಾಲಚಕ್ರದಲ್ಲಿ ಕುಂಭರಾಶಿಯನ್ನ ಲಾಭ ಅಂತ ಹೇಳ್ತಾರೆ. ಅವ್ರು ಮಾಡ್ಕೊಂಡಿದಾರೋ ಇಲ್ವೋ, ತಮಗೋಸ್ಕರ ಅದು ಇದು ಅಂತ ಹೇಳ್ಬಿಟ್ಟು ಅಧಿಕಾರ ಅಂತಕ್ಕಂಥ ಖಂಡಿತ ಒಂದೇ ತೋರಿಸ್ಬಿಡಿ. ದೇವೇಗೌಡರು ಪ್ರಧಾನಿ ಆಗಿದ್ದಾಗ ತಮಗಾಗ್ಲಿ ತಮ್ಮ ಕುಟುಂಬದವ್ರಿಗಾಗ್ಲಿ ಏನಾದ್ರು ಮಾಡ್ಕೊಂಡಿದ ಅಂತ, ಏನೋ ಒಂದ್ ಸಣ್ಣ ಪುಟ್ಟ ಪ್ರಮೋಷನ್ ಅದು ಇದು, ಇನ್ನೊಂದು ಟ್ರಾನ್ಸ್ಫರ್ಸು ಅದು ಇದು ನಡೆದಿರ್ಬೋದೇನೋ, ಅದು ಸಾಮಾನ್ಯ. ಅದು ಬಿಟ್ಟು ದೋಚ್ಕೊಂಡು ಎತ್ತಿಟ್ಕೊಂಡಿರೋದು ನಿಮಗೆ ಗೊತ್ತಿಲ್ಲ ಟ್ರಂಪ್ದು ಎಷ್ಟಾಗಿದೆ ಅಂತ ದೊರೆ ಆದ್ಮೇಲೆ. ನಮ್ಮ ದೊರೆಗಳದ್ದು ಎತ್ತಿ ತೆಗೆದು ನೋಡಿ, ಎಲ್ಲ ಹೇಳ್ಬಾರ್ದಷ್ಟೇಯ. ಇದನ್ನ ತೆಗೆದು ಸತ್ಯ ವಕ್ರವಾಗಿ ಬಿಟ್ಟಿದೆ. ಇವರು ಕೆಲವೊಂದನ್ನು ಮುಚ್ಚಿಡ್ತಿದ್ದಾರೆ, ಅವರು ಕೆಲವೊಂದನ್ನು ಮುಚ್ಚಿಡ್ತಿದ್ದಾರೆ, ಹಿಡ್ದಿದ್ದಾರೆ. ನೀಟಿಗೆ ಸಂಬಂಧಪಟ್ಟಂತ ಏನ್ ಮೋಸ ಆಗಿದೆ ಅಂತವ್ರನ್ನ ಹಿಡ್ದಿದ್ದಾರೆ, ಅರೆಸ್ಟ್ ಮಾಡಿದ್ದಾರೆ, ಆ ಎಕ್ಸಾಮ್ಸ್ನ ಕ್ಯಾನ್ಸಲ್ ಮಾಡಿದ್ದಾರೆ, ಮತ್ತೆ ಎಕ್ಸಾಮ್ ಇಟ್ಟಿದ್ದಾರೆ. ಅದ್ರಲ್ಲಿ ಒಂದ್ ಹುಡುಗ ಸೆಕೆಂಡ್ ರ್ಯಾಂಕ್ ಹೊಡೆದಿರೋ ಹುಡುಗ ತುಂಬಾ ಅದ್ಭುತವಾಗಿ ಒಂದು ಕಮೆಂಟು ಕೊಟ್ಟಿದ್ದಾನೆ. ಅರೆ ನಾನು ಅದ್ರ ಕಡೆ ಗಮನನೇ ಕೊಡ್ಲಿಲ್ಲ, ಹೌದು ಆಗಿದೆ, ನನ್ಗೆ ಇನ್ನೊಂದು ಅವಕಾಶ ಸಿಕ್ತು, ಆ ಅವಕಾಶದಿಂದ ನಾನು ಸೆಕೆಂಡ್ ರ್ಯಾಂಕ್ ಹೊಡೆದಿದ್ದಾನೆ ಅಂತ ಹೇಳ್ತಾನೆ. 750ರಲ್ಲಿ 715, 725 ಮಾರ್ಕ್ಸ್ ತೆಗ್ದಿದ್ದಾನೆ ಆ ಹುಡುಗ. ಬ್ಯೂಟಿಫುಲ್. ನೀವು ನಿಮ್ಮ ಮಕ್ಕಳನ್ನ ಅಷ್ಟು ಬುಕ್ಕಲ್ರಾಗಿ ಮಾಡಿಟ್ಬಿಟ್ಟು ಒಂದು ಎಕ್ಸಾಮ್ ಫೇಲ್ ಆಗಿದ ತಕ್ಷಣ ಅವ್ರು ಆತ್ಮಹತ್ಯೆ ಮಾಡ್ಕೊಂಡಾಗೆ ಯಾವ ಸರ್ಕಾರ ಹೇಳುತ್ತೆ ಹೇಳಿ? ಬೆಳೆಸ್ದವ್ರು, ತಂದೆ ತಾಯಿಗಳು, ಪರಿಸರ, ಬಂಧುಗಳು, ನೀನ್ ಫೇಲ್ ಆಗ್ಬಿಟ್ಟೇನೋ, ನಿನ್ನ ಎಕ್ಸಾಮ್ ಹಿಂಗಾಗ್ಬಿಡುತ್ತೇನೋ ಅನ್ನತಕ್ಕಂಥದ್ದು ಇಲ್ದಿದ್ದೆಲ್ಲ ತುಂಬಿಸಿ, ನೀನ್ ಡಾಕ್ಟರ್ ಆಗ್ಬಿಟ್ರೇನೆ ದೊಡ್ಡ ಸೂಪರ್ ಸ್ಟಾರು, ಈ ತರದೆಲ್ಲ ತುಂಬಿಸಿ, ನೀನ್ ಇಂಜಿನಿಯರ್ ಆದ್ರೇನೆ ಸೂಪರ್ ಸ್ಟಾರು, ನೀನು ಗುರೂಜಿ ಆದ್ರೇನೆ ಸೂಪರ್ ಸ್ಟಾರು, ನೀನು ಸೋಷಿಯಲ್ ಸೆಲೆಬ್ರಿಟಿ ಆದ್ರೇನೆ ಸೂಪರ್ ಸ್ಟಾರು, ಈ ತರದ್ ಏನೇನೋ ತುಂಬಿಸಿಟ್ಬಿಟ್ಟಿದೀವಿ. ಈ ವಕ್ರ ಏನ್ ಮಾಡ್ತೀರಿ ಹೇಳಿ? ಶನಿ ವಕ್ರ. ದಟ್ ಇಸ್ ದ ರೀಸನ್ ಇಟ್ ಈಸ್ ಗೆಟಿಂಗ್ ಮೋರ್ ಪಾಯ್ಸನಸ್. 100% ಆಯ್ತು ಹೋಗ್ರಿ, ನಿಮ್ ಸಮಾಧಾನಕ್ಕೆ ಅದು ನಡೆದ್ಬಿಡುತ್ತೆ. ಈ ಶನಿಯ ಒಂದು ವಕ್ರತೆ ದೇಶದ ಮೇಲೆ, ರಾಜ್ಯದ ಮೇಲೆ, ಸಾಮಾನ್ಯರ ಮೇಲೆ ಏನೇನ್ ಪ್ರಭಾವ ಬೀರುತ್ತೆ, ಎಷ್ಟು ಎಚ್ಚರಿಕೆ ತಗೋಬೇಕು. ಹೌದು, ಕರ್ಮಾಧಿಪತಿಯ ವಕ್ರ, ಲಾಭಾಧಿಪತಿಯು ವಕ್ರ. ನಾವು ಮಾಡೋ ಕೆಲಸವೇ ವಕ್ರ. ಮಾಡೋದನ್ನ ಬಿಟ್ಬಿಟ್ಟು ನಾವು ಬೇರೆ ಇನ್ನೇನೇನೋ ತಲೆ ಕೆಡ್ಸ್ಕೊಳ್ತಕ್ಕಂಥದ್ದು. ಇಂಥ ವಿಚಾರಗಳನ್ನ ನೆನಪಿಟ್ಟುಕೊಳ್ಳಿ. ಅಸಹನೆ, ಬೇರೆ ಬೇರೆ ರೀತಿ, ಶನಿಯ ತತ್ವ, ಕಾರಕತ್ವ, ಅದು ಗುರುವಿನ ಮನೆಯಲ್ಲಿ ಕುಳಿತಿದ್ದಾನೆ. ಜ್ಞಾನಕಾರಕನ ಮನೆಯಲ್ಲಿ ಶನಿ ಕುಳಿತುಕೊಳ್ಳೋದು ಅಂದ್ರೆ ಅದೊಂದು ಅಪರೂಪ ವಿದ್ಯಮಾನ. ಎವ್ರಿ 30 years ಇಟ್ ಬ್ರಿಂಗ್ಸ್ ಸಮಥಿಂಗ್ ರೆವಲ್ಯೂಷನ್ ಅಂತ ಹೇಳ್ತೇವೆ. ದಟ್ ಹ್ಯಾಪನ್ಸ್. ನೀವು ಗಮನಿಸಿ ನೋಡಿದ್ರೆ ಟೆಕ್ನಾಲಜಿ ವೈಸ್ ಎಲ್ಲ ಏನೇನೋ ರೆವಲ್ಯೂಷನ್ ಮಾಡ್ತಿದ್ದೇವೆ, ನಿಮಗೆ ಗೊತ್ತಿಲ್ಲ. ಪೋಖ್ರಾನ್, ಆ ಒಂದು ಅಣು ಪರೀಕ್ಷೆ ಇಂಥ ಒಂದು ಸಂದರ್ಭದಲ್ಲೇ ನಡೆದಿತ್ತು. ಒಂದು 32 years ಹೆಚ್ಚು ಕಡಿಮೆ ಆ ಸಂದರ್ಭದಲ್ಲೇ ನಡೆದಿತ್ತು. ಯಾರಿಗೂ ಗಮನ ಇಲ್ಲ ಅಷ್ಟೇ. ಜೈ ಜವಾನ್ ಜೈ ಕಿಸಾನ್ ಅನ್ನತಕ್ಕಂಥದ್ದಾಗಿದ್ದು ಇದೇ ಒಂದು ಶನಿಯ ಗುರುವಿನ ಮನೆಯಲ್ಲಿದ್ದಾಗಲೇ. ಅಂಥದ್ದೊಂದು ಅದ್ಭುತ. ಏನ್ ಮಾಡ್ತೀರಿ? ಜನಗಳಿಗೆ ಇದನ್ನ ಅರ್ಥ ಆಗ್ತಿಲ್ಲ. ಖಂಡಿತ ಅರ್ಥ ಮಾಡಿಸೋಣ ಈ ವಿದ್ಯೆಯ ಪರಾಕಾಷ್ಠತೆ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ಕಟಕ ರಾಶಿಗೆ ಯಾವಾಗಲೂ
ಕುಟುಕ್ತಲೇ ಇರುತ್ತೆ ಜೀವನ. ಒಂದ ಸಂಗಾತಿ ಇಲ್ಲ ಮಕ್ಕಳು. ಹಾಗೆ ಮೀನ ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ, ಇವರಿಂದ ದೂರ ಇರ್ತೀರಿ, ಇಲ್ಲ ಹತ್ರಕ್ಕೆ ಹೋದಷ್ಟು ನೋವು ತಿಂತೀರಿ. ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ. ಯಾಕೋ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ. ಏನು ಕನ್ಯಾ ರಾಶಿ ಕೇಳಲೇಬೇಡಿ, ಕಣ್ಣೀರು ತಪ್ಪಿದ್ದಲ್ಲ. ಯಾಕೆ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ? ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇನೆ. ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರೂಜಿ. ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ. ನಮಾಮಿ ಶಂಕರ. ನಮಾಮಿ ಶಂಕರ. ತಮಾಷೆ ಏನು ಗೊತ್ತು, ಬೇಜಾರು ಮಾಡ್ಕೋಬಿಡಿ, ತಮಾಷೆ ಅಲ್ಲ, ಇದು ಸೀರಿಯಸ್. ರಿಸಲ್ಟ್ಸು ಬಂದಾಯ್ತು ಮಕ್ಕಳ ಮೆಡಿಕಲ್ದು, ನೀಟ್ದು. ಶನಿ ಗುರುವಿನ ಮನೆಯಲ್ಲಿ, ಗುರು ಅಸ್ತಂಗತ ಅಲ್ಲಿ ನೋಡಿ, ಅಲ್ಲೆಲ್ಲ ತಯಾರಿ ಮಾಡ್ಕೋತಿದ್ದಾರೆ ಕಾಲೇಜ್ ಜಾಯ್ನ್ ಆಗ್ಲಿಕ್ಕೆ, ಲಾಂಗ್ ಟರ್ಮ್ ಓದ್ಲಿಕ್ಕೂ ಕೆಲವು ಮಕ್ಕಳು ರೆಡಿ ಆಗ್ತಿದ್ದಾರೆ. ಇವ್ರು ಹೇಳ್ಕೊಂಡು ಬಂದು ಅದರಲ್ಲಿ ಒಂದು 50 ಭಾಗ ನಿಜವಾದ ವಿದ್ಯಾರ್ಥಿಗಳಿದ್ದಾರೆ. ಅದರಲ್ಲಿ ನಿಜವಾಗ್ಲು ಇದ್ದಾರೆ, ಇಲ್ಲ ಅನ್ನತಕ್ಕಂಥದ್ದಲ್ಲ. ಎಲ್ಲ ಆಗೋಯ್ತು. ಈಗ ಹೇಳ್ಕೊಂಡು ಬಂದು ಗುದ್ದಾಡಿ ಏನ್ ಪ್ರಯೋಜನ? ಸಿಸ್ಟಮ್ನ ರೆಡಿ ಮಾಡಿ ಇಟ್ಬಿಟ್ಟಿದ್ದಾರೆ ಆಲ್ರೆಡಿ, ವಿಚ್ ಇಸ್ ಹ್ಯಾಪನಿಂಗ್ ಸಿನ್ಸ್ 14-15 ಇಯರ್ಸ್ ಇಂದ. ಈಗ ಏನ್ ಮಾಡೋಣ, ಇಲ್ಲಿ ಬಂದು ಗಲಾಟೆ ಮಾಡಿ, ನುಗ್ಗಿ ಅವಾಂತರ ಮಾಡಿ, ಇದನ್ನ ಒಂದು ರಾಷ್ಟ್ರೀಯವಾಗಿ ಅಂತಾರಾಷ್ಟ್ರೀಯವಾಗಿ ನಮ್ಮ ದೊರೆಯ ಬಗ್ಗೆ, ನಮ್ಮ ಸಿಸ್ಟಮ್ನ ಬಗ್ಗೆ, ಆಡಳಿತದ ಬಗ್ಗೆ ನಾವೇ ತೆಗೆದಿಟ್ಟ ಹಾಗೆ. ಆಯ್ಕೆ ಮಾಡಿದವರು ಯಾರು? ನಾವೇ. ಆಯ್ಕೆ ಮಾಡಿದವರು ಯಾರು? ನೆನಪಿಟ್ಟುಕೊಳ್ಳಿ ನಮ್ಮ ದೊರೆನ. ನಮ್ಮ ಯಜಮಾನನನ್ನ ಆಯ್ಕೆ ಮಾಡಿದವರು ಯಾರು? ಈಗ ಅವ್ರ ಬಗ್ಗೆ ಬೈಯುವ ಅಧಿಕಾರ ನಮಗಿಲ್ಲ. ಮುಗಿದ ಮೇಲೆ ಹೋಟೆಲ್ ತೋರಿಸೋಣ, ಕೇಳೋಣ, ಪ್ರೊಪಗೊಂಡ ಕೇಳೋಣ. ಆ ಅಸಹನೆಯನ್ನು ಒಳಗಡೆ ಇಟ್ಕೊಂಡು, ಪುಷ್ಯ ನಕ್ಷತ್ರದಲ್ಲಿ ಬಂದಿದ್ದಲ್ವಾ, ಒಳಗಡೆ ಪುಷ್ಯ ಶನಿಸಾರದಲ್ಲಿ ಬಂದಿದ್ದಲ್ವಾ, ಆಗ ತೋರಿಸೋಣ. ಯಾರಾದರೂ ಸರಿಯೇ, ಶನಿ ವಕ್ರ, ದ್ಯಾಟ್ ಇಸ್ ದಿ ಪ್ರಾಬ್ಲಮ್. ಅಂದರೆ ಮಾಡೋದನ್ನ ಬಿಟ್ಟು ಇನ್ನೊಂದು ಪ್ರಚೋದನಾಕಾರಿ ನೋಡಿ. ಮೇಷ ಲಗ್ನ, ಶನಿಯ ವಕ್ರವಾದಾಗ ಮೇಷ ಲಗ್ನದಲ್ಲಿ ಒಂದು ಆರಂಭ 00:28 minutes. ಎಸ್, ಬೆಂಗಳೂರಿನ ಕಾಲಮಾನಕ್ಕೆ ತಕ್ಕಂತೆ ಇವತ್ತು ಅರ್ಲಿ ಮಾರ್ನಿಂಗ್ ಶನಿ ವಕ್ರ. ಅಂದ್ರೆ ಈ ರೀತಿ ಮುಂದುಗಡೆ ಹೋಗ್ತಿರೋ ಗ್ರಹ, ನಾವು ಮುಂದುಗಡೆ ಹೋಗ್ತಿರೋರು ಹಿಂದಕ್ಕೆ ತಿರುಗ್ಬಿಟ್ವಿ. ಖಂಡಿತ ಅದು ಒಳ್ಳೇದೇ. ಹಿಂದಕ್ಕೆ ತಿರುಗಿ ನೋಡುವುದು ಒಳ್ಳೆಯದು, ತುಂಬಾ ಒಳ್ಳೆಯದು ಮಕ್ಕಳೇ. ತುಂಬಾ ಜನ ಗೊತ್ತಿಲ್ಲ, ವಕ್ರಗ್ರಹ ಆಯ್ತು ಅಂದಿದ್ದೆ ತುಂಬಾ ಏನೇನೋ ಕೆಟ್ಟದಾಗಿ ನೆಗೆಟಿವ್ ಆಗಿ ಹೇಳ್ತಕ್ಕಂಥದ್ದು ಹೇಳ್ತಾರೆ. ಖಂಡಿತ ಅದಲ್ಲ. ನಾನು ನನ್ನ ಹಿಂದಿನ ಜೀವನವನ್ನ ನೆನೆಸ್ಕೋತಿದ್ದೆ, ನಾನು ತಪ್ಪು ಮಾಡಿರ್ಬೋದಲ್ಲಿ. ಸೊ ಈಗ ಮುಂದಕ್ಕೆ ಹೋಗ್ಬೇಕಾದ್ರೆ ಎಚ್ಚರಿಕೆ, ಅಲ್ಲೊಂದು ಎಡವಟ್ಟು ಮಾಡಿದ್ದೆಪ್ಪ, ನನಗೆ ಯಾಕೆ ಬೇಕು? ಅಲ್ಲಿ 10 ರೂಪಾಯಿ ಕದ್ದಾಗ್ಲೇ 10 ದಿನ ಚಾಪ ಬೀಸ್ಬಿಟ್ಟಿದೆ. ಇವಾಗ ನೋಡಿ, ಅವನ ಯಾರೋ ಬುರುಡೆ ರಂಗ ಬಸವಣ್ಣ, ಶಿವಾಜಿನಗರದಲ್ಲಿ ಯಾವುದೋ ಒಂದು ಪಕ್ಷ ಅಂತೆ ಕಟ್ಕೊಂಡಂತೆ, ರೋಲ್ ಕಾಲ್ ಅಂತೆ, ಇನ್ನೊಂದಂತೆ ತಗೊಂಡು ಏನ್ ವೈಟ್ ಅಂಡ್ ವೈಟ್ ಅಲ್ಲಿ ಬಂದು ಎಗಲಾಡಿದ್ದು, ಧುಮುಕಿದ್ದು, ಯಾರೀ ಅಧಿಕಾರ ಕೊಟ್ಟಿದ್ದು? ಕಾನೂನನ್ನ ಅಧಿಕಾರಕ್ಕೆ ತಗೊಂಡಿದೆ ಯಾಕೆ? 1 ತಿಂಗಳಾಯ್ತು ಅನೌನ್ಸ್ಮೆಂಟ್ ಮಾಡಿ ಗೌರ್ಮೆಂಟ್, ಫುಟ್ಪಾತ್ ಕ್ಲಿಯರ್ ಮಾಡಿ ಅಂತ. ಸೊ ಹೌ ಕ್ಯಾನ್ ಯು ರಶ್ ಇಟ್? 10-15 ಜನನ ಕರ್ಕೊಂಡು ಬಂದು ಏನವಾ ತಾಂದು ತಗೋ ಹಾಕೊಂಡು ತದಗಾಕಿದರೆ ಎತ್ತಾಕೊಂಡು ಹೋಗಿದ್ದಾರೆ. ಈಗ ಬಿಡಿಸ್ಕೊಂಡು ಬರ್ಲಿ. ಸೆಕ್ಷನ್ 307 ಎಲ್ಲ ಆಗಿದೆ ನೋಡಿ. ಹಿಂಗೆ ಒಂದು ಸಣ್ಣ, ಇನ್ನು ಜೀವಮಾನದಲ್ಲಿ ಅವ್ನು ತಪ್ಪು ಮಾಡಲ್ಲ, ನನಗೂ ಇದಕ್ಕೆ ಬೇಕಿಲ್ಲಪ್ಪ ಅಂತ. ಎಲ್ಲೋ ಇದ್ದವನು ಎಲ್ಲಿಂದಲೋ ಬಂದ, ಫುಟ್ಪಾತ್ ಅಲ್ಲಿ ದೇವರು ಒಂದು ಪೆನ್ನು ಪೆನ್ಸಿಲ್ ಮಾರ್ತಿದ್ದ. ಅದೇ ಹಿಂದಕ್ಕೆ ತಿರುಗಿ ನೋಡೋದು ಅನ್ನೋದು ಅದೇ. ಹಿಂದಿನದ್ದು ತೆಗೆದು ತೋರಿಸುತ್ತದೆ. ಪದೇ ಪದೇ ನಾವು ಹಿಂದಿನದ್ದನ್ನು ನೆನೆಸಿಕೊಳ್ಳುತ್ತಿದ್ದೇವೆ. ಯಾವುದನ್ನು ನೆನೆಸ್ಕೊತಿದ್ದೇವೆ, ಯಾವ ಗ್ರಹ ಅನ್ನತಕ್ಕಂಥದ್ದೆಲ್ಲ ನೋಡ್ತೇವೆ. ವಿಶೇಷವಾಗಿ
ಈ ಒಂದು ಸಂದರ್ಭದಲ್ಲಿ ಶನಿಯ ವಕ್ರ ನಡೆಯುವಾಗ ಯಾರು ಆತ್ಮಕಾರಕ ಅನ್ನತಕ್ಕಂಥದ್ದು ನೋಡ್ತೇವೆ. ವಿಶೇಷವಾಗಿ ಆತ್ಮಕಾರಕರಾಗಿ ನಿಂತಿರ್ತಕ್ಕಂಥದ್ದು ಕುಜ. ಶಿವ ಶಿವ ಓ ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯುರ್ಮೃತ್ಯುಂ ನಮಾಮ್ಯಹಂ. ಶಿವ ಬಂದ್ರು ಕಾಪಾಡಕ್ಕಾಗಲ್ಲ, ಗ್ಯಾರಂಟಿ ಹೇಳ್ತಾನೆ. ಪ್ರಳಯದ ಮುನ್ಸೂಚನ. ಇದು ದೇಶಕ್ಕಿರ್ಬೋದು, ವಿಶ್ವಕ್ಕೆ ಬೆಂಕಿಯ ಕೆನ್ನಾಲೆಗೆ ಸೂಚಿಸ್ಬಿಡುತ್ತೆ. ಕೆಲವು ಹುಚ್ಚುರುಗಳು, ನಾನು ಅವತ್ತು ಅವ್ನಿಗೆ ಇಕ್ಕಿದ್ನಲ್ಲ, ಅವ್ನು ಭಯಪಟ್ಟವನಂತೆ ಇನ್ನೊಂದಷ್ಟು ಮಾಡಕ್ ಹೋಗ್ತಾನೆ. 100% ಹೇಳ್ತಾನೆ ಆತ್ಮಕಾರಕ ಕುಜ ಆಗ್ಬಿಟ್ಟಿದ್ದಾನೆ. ಅಮಾತ್ಯಕಾರಕ ಯಾರಿದ್ದಾರೆ ಅಂತಕ್ಕಂಥದ್ದು ನೋಡಕ್ ಹೋದ್ರೆ ಪುಣ್ಯ ಆತ್ಮ ಶುಕ್ರ. ತಗೊಳ್ಳಿ, ಅಮಾತ್ಯಕಾರಕ ಅದಿದ್ದು ಆ ಶುಕ್ರ ನೋಡಿ, ಶುಕ್ರನ್ ಸಾರದಲ್ಲೇ ಇರತಕ್ಕಂಥದ್ದು. ಮುಖ್ಯವಾಗಿ ಆತ್ಮಕಾರಕನನ್ನ ನೋಡ್ತೇವೆ. ಆತ್ಮಕಾರಕ ಅಂದ್ರೆ ಏನಂದ್ರೆ ನಿಮ್ಮ ಜಾತಕದಲ್ಲಿ ಹೈಯೆಸ್ಟ್ ಡಿಗ್ರಿ ಇರತಕ್ಕಂಥ ಗ್ರಹ. ಈಗ ಹೈಯೆಸ್ಟ್ ಡಿಗ್ರಿ ಇರತಕ್ಕಂಥ ಗ್ರಹ ಬಂದ್ಬಿಟ್ಟು ಕುಜ. ಈ ಒಂದು ಶನಿಯ ವಕ್ರ ನಡಿಬೇಕಾದ್ರೆ ಅದು ಅವನು ಯಾವ ಸಾರದಲ್ಲಿದ್ದಾನೆ? ಕುಜನ್ ಸಾರದಲ್ಲಿದ್ದಾನೆ. ಎಲ್ಲಿದ್ದಾನೆ? ಹೀ ಈಸ್ ಕಾಲಚಕ್ರದಲ್ಲಿ ಲಗ್ನಾಧಿಪತಿ ಪ್ಲಸ್ ಅಷ್ಟಮಾಧಿಪತಿ ಇನ್ ಧನಸ್ಥಾನ, ಕುಟುಂಬ ಸ್ಥಾನ. 100% ನಮ್ಮ ಕುಟುಂಬಗಳಲ್ಲಿ ಜಗಳ ಆಗುತ್ತೆ. ಕಾವೇರಿ ನೀರು ಇರ್ಬೋದು, ರಾಜ್ಯಕ್ಕೂ ಅಷ್ಟೇ. ನೋಡಿ, ಆಲ್ರೆಡಿ ಮೊಟ್ಟೆ ಹಸ್ತಾ ಅಂತೆ, ಯಾರೋ ಹೋಗಿದ್ದಾರೆ. ಅಲ್ಲೆಲ್ಲೋ ಡೆಲ್ಲಿನಲ್ಲಿ ಆಗ್ತಿದ್ರೆ ಇವ್ರು ಇಲ್ಲೆಲ್ಲೋ ಹೋಗ್ಬಿಟ್ಟು ಡಾಮ್ ಡೂಮ್ ಡಮಾಟು ಸ್ಪುಸ್ ಅಂತ ಹೇಳ್ಬಿಟ್ಟು ಈ ತರ ಕುಜ. ಅಲ್ಲಿ ವಕೀಲರುಗಳ ಪ್ರತಿಭಟನೆ ಒಂದು ನಡೆದಿದೆ ನಮ್ಮ ರಾಜ್ಯದಲ್ಲಿ, ಗಮನಿಸಿ ನೋಡಿ. ಸ್ವಾಮಿ ಟಾಯ್ಲೆಟ್ ಇಲ್ಲ, ಪ್ರಾಪರ್ ಆಗಿ ಲಿಫ್ಟ್ ಇಲ್ಲ, ಇದೆಲ್ಲ ನಡೀತಿದೆ ಅಂತ ಅವ್ರು ಕೇಳೋದ್ರಲ್ಲೂ ತಪ್ಪೇನಿಲ್ಲ. ಎಷ್ಟೋ ಒಂದು ಕೋರ್ಟ್ಗಳು ನಡೀತಿಲ್ಲ, ಕಾರಣ ಕೇಳಿದ್ರೆ ನ್ಯಾಯವಾದಿಗಳೇ ಇಲ್ಲ. ಒಂದು 10 ಜನ ಇಟ್ಬಿಟ್ಟು 10,000 ಕೇಸ್ ಕೊಟ್ರೆ ಎಷ್ಟು ಅಂತ ನಿಭಾಯಿಸ್ತಾರೆ. ಸೊ ಎಲ್ಲೋ ಸರ್ಕಾರ ಇದ್ರ ಬಗ್ಗೆ ನಿರ್ಧಾರ ತಗೋಬೇಕು. ಅಲ್ಲಿ ನೋಡಿ ಕುಜ. ತಮಾಷೆ ಏನ್ ಗೊತ್ತಾ? ಆತ್ಮಕಾರಕ ಕುಜ ಪ್ರಬಲ ಆಗ್ತಿದ್ದಾಗೆ ನಾನು ನೆನ್ನೆಯ ಸಂಚಿಕೆನಲ್ಲಿ ಹೇಳಿದ್ದೆ, ಒಂದು ಅದ್ಭುತವನ್ನ ಭೂಸೇನೆ, ವಾಯುಸೇನೆ, ನೌಕಾಪಡೆ, ಅಲ್ಲೊಂದು ಅಗ್ನಿವೀರಾಗಿ ಟೆಂಪ್ರರಿ ಮಿಲಿಟರಿ ಆಫೀಸರ್ಸ್ ಆಗಿ ಸೇರ್ತಕ್ಕಂಥವ್ರಿಗೆ ಪರ್ಮನೆಂಟ್ 50% to 75% ರಿಕ್ರೂಟ್ಮೆಂಟ್ ಬೇಸ್ಡ್ ಆನ್ ಯುವರ್ ಸ್ಕಿಲ್, ಬೇಸ್ಡ್ ಆನ್ ಯುವರ್ ಪರ್ಫಾರ್ಮೆನ್ಸ್. ನಿಮ್ಮ ಉದ್ಯೋಗ ಕಾಯಂ. ನೋಡಿ, ನಮ್ಮ ದೇಶಕ್ಕೆ ಸಿಕ್ಕಿರತಕ್ಕಂಥ ಒಂದು ಅದ್ಭುತ. ಇದೆಲ್ಲದರ ನಡುವೆ ಶನಿ ಗುರುವಿನ ಮನೆಯಲ್ಲಿ, ಗುರು ಹಸ್ತಂಗತ. ವಿಶೇಷವಾಗಿ ಅಲ್ಲಿ ನೋಡಿ, ಟ್ರಂಪಣ ಏನೋ ಒಂದು ಆಟೋ ಬಾಂಬ್ ಇಟ್ಟಿದ್ದಾನೆ. ಜನರಿಕ್ ಮೆಡಿಸಿನ್ಸ್ ಮೇಲೂ ಟ್ಯಾಕ್ಸ್ ಹಾಕ್ತೀನಿ ಅಂತ ಹೇಳ್ತಾನೆ. ಸಿಕ್ಕಾಬಿಟ್ಟು ಭಾರತದಿಂದ ಬರತಕ್ಕಂಥ ಮಾತ್ರೆಗಳು ನೋಡಿ. ನಮ್ಮೂರಿನಲ್ಲಿ 25 ರೂಪಾಯಿಗೆ ಸಿಗೋ ಮಾತ್ರೆ ಆ ಊರಲ್ಲಿ ಎಷ್ಟು ಗೊತ್ತಾ? 2,000 ರೂಪಾಯಿ. ಅಮೆರಿಕ ಅಂತಿರಲ್ವಾ? ನೋಡಿ, ಶನಿ ವಕ್ರ. ಏನಕ್ಕಪ್ಪ ಊರಿಗೆ ಹೋದ್ವಿ? ಯಾಕಪ್ಪ ಹೊರ ಊರು, ಹೊರ ದೇಶ, ಹೊರ ಪ್ರಪಂಚ? ಜಲ ಮೀನರಾಶಿಯಲ್ಲಿ ವಕ್ರ ಅಂತ ಹೇಳ್ತಿದ್ದಾಗೆ ಜಲಕ್ಕೆ ಸಂಬಂಧಪಟ್ಟಂಥದ್ದು ಕ್ಷಾಮ ಅಂಥದ್ದು ನಡೆಯತಕ್ಕಂಥದ್ದಾಗುತ್ತೆ. ಎಲ್ಲಿ ನೀನೋ ಅಪ್ಪಳಿಸ್ತಕ್ಕಂಥದ್ದಾಗಿದೆ. ಇದನ್ನ ನಾನು ಹೇಳ್ತಿದ್ದೆ, ಯಾರು ನಂಬಲಿಲ್ಲ. ಈಗ ಅದನ್ನ ಹೇಳ್ತಿದ್ರೆ ನಮ್ಮ ರಾಜ್ಯದ ದೊರೆಯು ಹೇಳಿದರೆ ನಮ್ಮ ದೇಶದ ದೊರೆಯು ಕೂಡ ಆಂತರಿಕವಾಗಿ ಸಮ್ ಮೇಜರ್ ಡಿಸ್ಕಷನ್ಸ್ ಯಾವ ರೀತಿ ನಮ್ಮ ರಾಜ್ಯದ ದೊರೆ ಹೇಳ್ಬಿಟ್ಟಿದ್ದಾರೆ. ಕೃಷಿಗೋಸ್ಕರ ನೆಚ್ಕೊಂಡಿರಬೇಡಿ, ಇರೋ ನೀರು ಕುಡಿಲಿಕ್ಕೆ, ಜಾನುವಾರುಗಳಿಗೆ ಆದಷ್ಟು ಬಳಸಿಕೊಳ್ಳಿ, ಕೃಷಿಗೆ ಬಳಸಲೇಬೇಡಿ ಅನ್ನತಕ್ಕಂಥದ್ದು. ಏನೋ ಅಪ್ಪಿ ತಪ್ಪಿ ಸ್ವಲ್ಪ ಮಹಾರಾಷ್ಟ್ರದಲ್ಲಿ ವಿಪರೀತ ಮಳೆ ಆಗ್ಬಿಟ್ಟಿದೆ. ಅಲ್ಲೊಂದು ಅಪ್ಪಳಿಸ್ಬಿಟ್ಟಿದೆ. ಆಲಮಟ್ಟಿ ಸ್ವಲ್ಪ, ತುಂಗಭದ್ರಾ ಸ್ವಲ್ಪ ತುಂಬುತ್ತಿದೆ. KRS ಇನ್ನು ಬಂದಿಲ್ಲ. ಆಲ್ರೆಡಿ ಕಾವೇರಿ ನೀರಿಗೆ ಸಂಬಂಧಪಟ್ಟಂಥದ್ದು ಇನ್ನು ಬಿಡುಗಡೆ ಮಾಡಬೇಡಪ್ಪ, ಅಲ್ಲಿ ಏನೂ ಇಲ್ಲ, ಎಲ್ಲಿಂದ ಬಿಡುಗಡೆ ಮಾಡೋದು ಅಂತ ತಮಿಳ್ನಾಡಿಗೆ ಕರ್ನಾಟಕದ ಪರವಾಗಿ ಅಲ್ಲೊಂದು ಕಮಿಟಿ ಆದೇಶವನ್ನ ಉಂಟು ಮಾಡಿದೆ. ನಮ್ಮಲ್ಲಿ ಕಚ್ಚಾಟ, ನಮ್ಮಲ್ಲಿ ಕಿತ್ತಾಟ. ಕುಜ ಬಂದು ಆತ್ಮಕಾರಕ. ಧಾರಾಕಾರಕನನ್ನು ಕೂಡ ಹುಡುಕ್ತೇವೆ. ನಮ್ಮ ಸಂಗಾತಿ, ನಮ್ಮ ಪಾರ್ಟ್ನರ್ಸು ಯಾರಪ್ಪ ಇದ್ದಾರೆ, ಹೇಗಿದ್ದಾರೆ ಅನ್ನತಕ್ಕಂಥದನ್ನ ತಗೊಂಡ್ ಬಂದ ಅಂದ್ರೆ ಚಂದ್ರ ಬಂದ್ಬಿಟ್ಟು ಧಾರಾಕಾರಕನ ಪ್ರಭಾವದಲ್ಲಿ ಕುಳಿತು ಬಿಟ್ಟಿದ್ದಾನೆ. ರಾಹುಕೇತುಗಳನ್ನ ತೆಗೆದುಕೊಳ್ಳುವುದಿಲ್ಲ. ಸೊ ದ ಲೋವೆಸ್ಟ್ ಪಾಯಿಂಟ್ ಅಲ್ಲಿ ಆ ಸುಖಕಾರಕ ಚಂದ್ರ ಮೇಷ ಲಗ್ನವಾಗಿ ಕುಳಿತಿರತಕ್ಕಂಥ ಈ ಸಂದರ್ಭದಲ್ಲಿ ಶನಿ ವಕ್ರ, ಕುಜ ನಕ್ಷತ್ರ. ಶನಿ ಕುಜನನ್ನು ನೋಡ್ತಾನೆ.
ಅದೊಂದು ರೀತಿ ದಂಗೆಗಳು ಶುರುವಾಗುತ್ತವೆ, ಭೂಮಿ ಕಂಪಿಸುತ್ತೆ, ಮಳೆ ವಿಪರೀತ ಆಗೋದು, ಇಲ್ಲ ಮಳೆ ಇಲ್ಲ ಅನ್ನಿಸ್ತಕ್ಕಂಥ ಒಂದು ಪ್ರಭಾವ, ಬೆಳೆಗಳಿಗೆ ಸಂಕಷ್ಟ, ಜಾನುವಾರುಗಳಿಗೆ ಸಂಕಷ್ಟ, ಜನಸಾಮಾನ್ಯರಿಗೆ ಸಂಕಷ್ಟ, ನ್ಯಾಯವಾದಿಗಳಿಗೆ ಸಂಕಷ್ಟ, ಕಾನೂನು ಪಾಲಕರಿಗೆ ಸಂಕಷ್ಟ, ಸತ್ಯ ನ್ಯಾಯ ಧರ್ಮ ಅನ್ನತಕ್ಕಂಥದ್ದು ಇರುವವರಿಗೆ ಸಂಕಷ್ಟಗಳು ಎದುರಾಗ್ತಕ್ಕಂಥದ್ದಾಗುತ್ತೆ. ಒಳ್ಳೆಯದು ಅನ್ನತಕ್ಕಂಥವರಿಗೆ ಸಂಕಷ್ಟಗಳಾಗ್ತವೆ. ಶನಿ ವಕ್ರ. ಒಳ್ಳೆಯದು ಅನ್ನತಕ್ಕಂಥ ನ್ಯಾಯವಾದಿ, ಧರ್ಮವಾದಿ, ಸತ್ಯವಾದಿ, ಸತ್ಯವನ್ನೇ ನೆನಪಿಟ್ಟುಕೊಳ್ಳಿ. ತುಂಬಾ ಜನ ಗೊತ್ತಿಲ್ಲ. ಶನಿಯಿಂದ ತಪ್ಪಿಸ್ಕೋಬೇಕು ಅಂದ್ರೆ ನೀವು ಸುಳ್ಳು ಹೇಳಬಾರ್ದು, ಗೊತ್ತಿದ್ಯಾ? ಎಸ್, ಶನಿಯಿಂದ ತಪ್ಪಿಸಿಕೊಳ್ಳಬೇಕೆಂದರೆ ಸಾಡೆ ಸಾತಿ ಬಂದಿದೆ. ಜನ್ಮ ಶನಿ, ಲಗ್ನ ಶನಿ, ವ್ಯಯ ಶನಿ, ಧನ ಶನಿ, ಅಷ್ಟಮ ಶನಿ, ಆಮೇಲೆ ಅರ್ಧಾಷ್ಟಮ ಶನಿ, ಪಂಚಮ ಶನಿ, ಗಂಡ ಶನಿ ಅಂತೆಲ್ಲ ಇರ್ತಾರೆ. ಒಂದು ಅದ್ಭುತ ಏನ್ ಗೊತ್ತಾ, ನಿಮಗೆ ಶನಿಯ ಒಂದು ನೋವು ಬಂದಿದೆ, ಇಲ್ಲ ಶನಿ ದಶೆ ನಿಮಗೆ ಬಾಧಕವೂ ಆಗ್ಬಿಟ್ಟಿದೆ, ಶನಿ ಭುಕ್ತಿ ಇಲ್ಲ ಅಂತರ್ಭುಕ್ತಿಯೋ ಈ ತರದ್ದು ನಡೀತಿದೆ ಅನ್ನತಕ್ಕಂಥದ್ದಾದಾಗ ನಾವೇನ್ ಹೇಳ್ತೇವೆ ಅಂದ್ರೆ, ಏನಾದ್ರೂ ಸರಿ ಸುಳ್ಳು ಹೇಳಲಿಕ್ಕೆ ಹೋಗ್ಬಿಡಿ, ಮೌನ ಆದ್ರೂ ವಹಿಸ್ಬಿಡಿ ಅಂತ ಹೇಳ್ತೇವೆ. ನಿಮ್ಗೆ ಆ ಸಂದರ್ಭಕ್ಕೆ ತಕ್ಕಂಥದ್ದು ಮಾತಾಡ್ಲಿಕ್ಕೆ ಬರೋದಿಲ್ಲ. ಸೊ ಏನೋ ಮಾತನಾಡಿ ಅಸತ್ಯ ನುಡಿದು ಬಿಟ್ಟರೆ ಶನಿ ವ್ಯಗ್ರನಾಗಿ ಬಿಡ್ತಾನೆ, ನೆನಪಿಟ್ಕೊಳ್ಳಿ. ಅನ್ಯಾಯ ಮಾಡೋದು, ಅಧರ್ಮ ಮಾಡೋದು, 100% ಕೂಡಿಟ್ಟು ಕೊಡ್ತಾನೆ. ಕರ್ಮಾಧಿಪತಿ ಅಂದ್ರೆ ಅದೇ, ನಿಮ್ಮ ಪಾಪ ಪುಣ್ಯಕ್ಕೆಲ್ಲ ಕರ್ಮಾಧಿಪತಿಯ ಲೆಕ್ಕ ಹಾಕೋದು. ಅದಕ್ಕೆ ಆತನಿಗೆ 2.5 ವರ್ಷ ಒಂದು ಪ್ರಯಾಣವನ್ನ ಕೊಟ್ಟಿರ್ತಕ್ಕಂಥದ್ದು. ಅಂತ ಒಂದು ಶನಿ. ಅಸತ್ಯ ನುಡಿಯಬಾರದು, ಅಪ್ರಾಮಾಣಿಕತೆ ಮಾಡಬಾರದು, ಮೋಸ ಮಾಡಬಾರದು, ಬಾಚ್ಕೋಬಾರದು. ಸರ್ ಕೇಳಿ ತಿಂದ್ಬಿಡೋಣ, ಸುಮ್ಮನಿದ್ದು ಬಿಡೋಣ, ಕೊಟ್ಟಿದ್ರಲ್ಲಿ ಇದ್ದು ಬಿಡೋಣ. ಇಲ್ಲ ನಮ್ಗೆ ಅಲ್ಲೊಂದು ವಾಚ್ ಇಟ್ಬಿಟ್ಟು ಹೋಗಿದ್ದಾನೆ ಯಜಮಾನ, ಜೇಬಲ್ಲಿ ಬಿಟ್ಕೊಂಡ್ಬಿಡೋಣ. ಅಲ್ಲೊಂದು 10,000 ಇಟ್ಬಿಟ್ಟು ಮರ್ತ್ಬಿಟ್ಟು ಹೋಗ್ಬಿಟ್ಟಿದ್ದಾನೆ, ಎತ್ಕೊಳ್ಳೋಣ. ಅವ್ನು ಕೊಡ್ತಿರೋದೇ 17,500 ಸಂಬಳ. 100% ಇಲ್ಲ. ಸೊ ಶನಿ ವಕ್ರ ಆಯ್ತು ಅಂದ್ರೆ ಅಸತ್ಯ ಪಲಕು ಅಂತ ಹೇಳ್ತಾರೆ. ತುಂಬಾ ಒಳ್ಳೆಯವ್ರು ಕೆಟ್ಟವ್ರಾಗ್ಲಿಕ್ಕಾಗುತ್ತೆ. ನ್ಯಾಯ ಹೇಳೋರೆ, ಧರ್ಮ ಹೇಳೋರೆ, ಅಲ್ಲಿ ತಪ್ಪುಗಳು ಆಗತಕ್ಕಂಥದ್ದಾಗುತ್ತೆ. ಮೇಷ ಲಗ್ನ. ಸೊ ಈಸ್ ಆಸ್ಪೆಕ್ಟಿಂಗ್ ಕುಜ 100% ಸ್ಟ್ರೈಟ್ ಅವೇ ಸಿಂಹಂ. ದೊರೆಗೆ ಸಂಕಷ್ಟ, ದೊರೆಗೆ ತಲೆನೋವು. ಆ ಸೂರ್ಯ ನೋಡಿ ಹೋಗಿ ಲಾಕ್ ಆಗ್ಬಿಟ್ಟು ಕುತ್ಕೋಬಿಟ್ಟಿದ್ದಾನೆ, ಪುಷ್ಯ ನಕ್ಷತ್ರದಲ್ಲಿ ಲಾಕ್ ಆಗ್ಬಿಟ್ಟಿದ್ದಾನೆ ಪುಣ್ಯಾತ್ಮ. ಸೊ ಸ್ಟ್ರೈಟ್ ಅವೇ ಕುಜ ಇಸ್ ಆಸ್ಪೆಕ್ಟಿಂಗ್ ಸಿಂಹರಾಶಿಯನ್ನ. ಕುಜನ ಸಾರದಲ್ಲೇ ಪ್ರಬಲ ದಂಡನಾಯಕ, ಸೇನಾಪತಿ. ಸೊ ದೊರೆಗೆ ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ. ಆ ತರ ಕಟ್ಟಾಕುಲ್ ಪಡತಕ್ಕಂತ ಒಂದು ಮಾತು. ಈಗ ತಾನೇ ನಮ್ಮ ರಾಜ್ಯದವರೇ ಕ್ಯಾಬಿನೆಟ್ ಅನ್ನ ಎಕ್ಸ್ಪ್ಯಾನ್ಷನ್ ಮಾಡ್ಲಿಕ್ಕೆ ಹೋಗ್ಬಿಟ್ಟು ಸುಮ್ಮನೆ ವಾಪಸ್ ಬಂದಿದ್ದಾರೆ. ಅಲ್ಲೊಂದು ತಲೆಕೆಟ್ಟೋದಾಗ ಆಗಿದೆ. ಅವ್ರಿಗೂ ಕೂಡ ತಲೆನೋವು. 100% ಪೊಲೀಸು, ಗುಪ್ತಚರ ಇಲಾಖೆ, ಮಿಲಿಟರಿ ಇಲಾಖೆ, ಡಿಫೆನ್ಸ್ ಇಲಾಖೆ, CBI ಇಲಾಖೆ, ರಾ ಇಲಾಖೆ, ಬಾರ್ಡರ್ ಇಲಾಖೆ, ವಾಯುಪಡೆ, ಭೂಸೇನಾ ಪಡೆ, ಅರಣ್ಯ ಇಲಾಖೆ, ಇವರೆಲ್ಲರೂ ಹೈ ಅಲರ್ಟ್ ಅಲ್ಲಿ ಇರಬೇಕು ಮಕ್ಕಳೇ. 100% ಹೇಳ್ತಾನೆ. ಶನಿ ವಕ್ರ ಮೇಷ ಲಗ್ನ ಕನ್ನೆರಡು ಅಂದ್ರೆ ಖಂಡಿತ ಕೆಲವು ಕಟ್ಟರ್ ಉಗ್ರಗಾಮಿಗಳು ಬೇರೆ ಬೇರೆ ರೀತಿಯ ಇನ್ಫ್ಲೂಯೆನ್ಸ್ ಆಗತಕ್ಕಂಥದ್ರ ಒಂದು ಪ್ರಭಾವ ಸೂಚಿಸುತ್ತಿದೆ. ಒಂದು ಗೂಢಾಚಾರಿಕೆಯೋ, ದೋಚತಕ್ಕಂಥದ್ದು. ಬಾರ್ಡರ್ ಲೈನ್ ಅಲ್ಲಂತೂ ಹೈ ಅಲರ್ಟ್. ಬೇರೆ ಬೇರೆ ರೀತಿಯ ಒಂದು ಶಸ್ತ್ರಾಸ್ತ್ರಗಳ ಒಂದು ಕಳಿಸೋದು, ಸಿಕ್ಕಾಕೊಳ್ಳೋದು, ಇದೆಲ್ಲವೂ ಸಿಗುತ್ತೆ. ಹೈ ಅಲರ್ಟ್ ಅಲ್ಲಿ ಇರಬೇಕು. ಯಾರನ್ನು ನಂಬಬೇಡಿ. ನನ್ನನ್ನು ಬಂದ್ರು ಕೂಡ ಚೆಕ್ ಮಾಡಿ. ಬಾರ್ಡರ್ ಪ್ಲೇಸು, ಏರ್ಪೋರ್ಟು, ಇನ್ನೊಂದು ಅಂತ ಯಾರು ಬಂದರು ಒಳ್ಳೆಯವನೇ ದೊಡ್ಡದಾಗಿ ಇನ್ಫಾರ್ಮೇಶನ್ ಅನ್ನ ಸಾಗಿಸ್ತಕ್ಕಂಥದ್ದು ಆಗುತ್ತದೆ. ಇದು ನಿಜ ನಡೆಯತಕ್ಕಂಥದ್ದು. ಅಂದ್ರೆ ಒಳ್ಳೆಯವನು ವಕ್ರ ಆಗ್ಬಿಟ್ಟಿದ್ದಾನೆ. ಒಳ್ಳೆಯವನು ಮಾಡೋನು, ನಾವು ಏನೋ ಮಾಡ್ತಿದ್ನಲ್ಲ, ಅವನು ಬಚಾವ್ ಆಗ್ಬಿಟ್ಟಿದೆ, ಹಿಂಗ್ ತಿರುಗಿ ನೋಡ್ತಾ. ಕೆಟ್ಟವನು ಎಸ್ಕೇಪ್ ಆಗಿದ್ದಾನಲ್ವಾ, ಅವ್ನು ಹಿಂದಕ್ಕೆ ಅಲ್ಲಿ ಎಸ್ಕೇಪ್ ಆಗ್ಬಿಟ್ಟಪ್ಪ ಅಂದ್ರೆ ನಾನು ಇನ್ನೊಂದು ಕಳ್ತನಕ್ಕೆ ಕೈ ಹಾಕ್ಬೋದು. ಈ ರೀತಿ ಕೆಟ್ಟವನು ಇನ್ನಷ್ಟು ಕೆಟ್ಟವನು, ಒಳ್ಳೆಯವನು ಇನ್ನಷ್ಟು ಒಳ್ಳೆಯವನಾಗಿಯೂ ಕೂಡ ಎಡವಟ್ಟಾಗ್ಬಿಡ್ತಾನೆ. ಅಪ್ಪ ಅಲ್ಲೊಂದು 10 ರೂಪಾಯಿ ದಾನ ಮಾಡಿದ್ದಕ್ಕೆ ಭಗವಂತ ನನ್ಗೆ ಇವತ್ತು ಇಷ್ಟೊಂದು ಒಳ್ಳೇದು ಮಾಡಿದ್ದಾನೆ. ಅವ್ನು ಇನ್ನಷ್ಟು ಕಳ್ಕೊಳ್ತಕ್ಕಂಥದ್ದು ಆಗುತ್ತೆ. ಪುಣ್ಯ ಏನೋ ಬರುತ್ತೆ, ಬಟ್ ಕಳ್ಕೊಳ್ತಕ್ಕಂಥದ್ದು ಇರುತ್ತೆ. ಈಗೆಲ್ಲ ಉಳಿತಾಯ. ಶನಿ ಬಂದು ಉಳಿತಾಯ, ವಕ್ರ. ಉಳಿತಾಯ ಮಾಡೋಕ್ಕಾಗೋಲ್ಲ. ಅವ್ನು ಯಾರನ್ನು ನೋಡ್ತಿದ್ದಾನೆ? ರಾಹುವನ್ನ ನೋಡ್ತಿದ್ದಾನೆ. ರಾಹು ಯಾರ ಸಾರದಲ್ಲಿದ್ದಾನೆ? ಸ್ಟ್ರೈಟ್ ಅವೇ ಈಸ್ ಇಂಟು ಧನಿಷ್ಠ ನಕ್ಷತ್ರ. ಅವನ ಜೊತೆನಲ್ಲಿ ಬೇರೆ ಗುಳಿಕ. ಗುಳಿಕ ಅಂತ ಹೇಳಿದ್ರೆ ಮಾಂದಿ. ಶಿವ ಅಂತ ಹೇಳ್ಬಿಟ್ಟು ಡಿಸ್ಕೋ ರಂಗ ಕೂತಿದ್ದಾನೆ.
ಅಲ್ಗೋ ಏನಾಯ್ತು ಗೊತ್ತಾ, ಚೋರ್ಗುರು ಚಂಡಾಳಗುರು ಎಲ್ಲ ಒಂದು ರೀತಿ ಸೇರ್ಕೊಂಡಿರ್ತಕ್ಕಂಥ ಪ್ರಭಾವ. ಕಳ್ಳತನಗಳು ಜಾಸ್ತಿ ಆಗುತ್ತೆ, ಲೂಟಿಗಳು ಜಾಸ್ತಿ ಆಗ್ತವೆ, ವಿಚಿತ್ರವಾಗಿ ಕೊಲೆಗಳು ನಡೀತಕ್ಕಂಥದ್ದು, ವಿಚಿತ್ರವಾಗಿ ಹತ್ಯೆಗಳು ಮಾಡ್ಬಿಟ್ಟು ಅದನ್ನ ಆತ್ಮಹತ್ಯೆ ಅಂತ ಸೂಚಿಸ್ತಕ್ಕಂಥ ಪ್ರಸಂಗಗಳು, ಭೂಮಿ ಕಬ್ಜಾಗಳು ನಡೀತಕ್ಕಂಥದ್ದು ವಿಪರೀತವಾಗಿ ನಡೆಯುತ್ತೆ. ಯಾರ್ಯಾರ ಹತ್ರನೂ ಏನೇನೋ ಸಿಗತಕ್ಕಂಥದ್ದು, ದೊಡ್ಡ ದೊಡ್ಡ ಅಧಿಕಾರಿಗಳು ಲ್ಯಾಂಡು ಗ್ರಾಂಪು ಇನ್ನೊಂದು ಅನ್ನತಕ್ಕಂಥದ್ದು ಏನೇನೋ ವಿಚಿತ್ರಕಾರಿಯಾಗಿರತಕ್ಕಂಥದ್ದು ನೋಡ್ತೇವೆ. ಮನುಷ್ಯ ವಿಚಿತ್ರವಾಗಿ ಕೋರಿಕೆಗಳಿಗೆ ಒಳಗಾಗ್ತಾನೆ. ರಾಹುವಿನ ಜೊತೆ ಮಾಂದಿ ಸೇರ್ಕೊಂಡು ಆ ಶುಕ್ರನನ್ನ ನೋಡ್ತಿದ್ದಾನೆ. ಶುಕ್ರನ ಸಾರದಲ್ಲೇ ಇದ್ದಾನೆ. ಒಂದು ರೀತಿ ಇದು ಹೆಂಗೆ ಅಂದ್ರೆ, ನಾವು ಈ ಬೈನಾಕ್ಯುಲರ್ ಇಟ್ಕೊಂಡು ಹುಡುಕಿದ್ರು ಕೂಡ ಒಳ್ಳೆಯವ್ರು ಸಿಗೋದಿಲ್ಲ. ಒಳ್ಳೆ ಒಂದು ಗಂಡು ಸಿಗೋದಿಲ್ಲ, ಹೆಣ್ಣು ಸಿಗೋದಿಲ್ಲ. ಎಲ್ಲೋ ಅಪರೂಪ. ಕಣ್ಣಿಗೆ ಎಣ್ಣೆ ಇಟ್ಕೊಂಡು ಬಿಟ್ಕೊಂಡು ಹುಡುಕ್ಬೇಕು, ಇಂಥವ್ರು ಬರಿದಾರಪ್ಪ, ಎಲ್ಲೋ ಒಂಚೂರು ಮಳೆ ಆಗ್ತದೆ ಇನ್ನೆಲ್ಲೋ ಅನ್ನೋ ರೀತಿಯಲ್ಲಿ ಒಂದು ಭಾವ. ಅಲ್ಲೆಲ್ಲೋ ದೂರದಲ್ಲಿ ಒಬ್ಬ ಮನುಷ್ಯ ಇದ್ದಾನೆ, ದೂರದಲ್ಲಿ ಒಂದು ಬೆಳಕಂತೆ ಅನ್ನೋ ರೀತಿನಲ್ಲಿ ತುಂಬಾ ಪವಿತ್ರ ಸತ್ಯವಂತರನ್ನ ನೋಡ್ತಕ್ಕಂಥದ್ದಾಗುತ್ತೆ. ಎಲ್ರಿಗೂ ಏನ್ ಗೊತ್ತಾ, ಯಾರೇನಾದ್ರೂ ಹಾಳಾಗೋಗ್ಲಿ ನಾನು ಮಾತ್ರ ಚೆನ್ನಾಗಿರೋಣ ಅನ್ನತಕ್ಕಂಥ ಭಾವವಾಗಿ ಬಿಡುತ್ತದೆ. ಶನಿ ವಕ್ರನಾಗಿ ಕುಜನನ್ನ ನೋಡೋದಲ್ದೆ ರಾಹುನ್ ನೋಡ್ತಾನೆ, ಗುಳಿಕನನ್ನ ನೋಡ್ತಾನೆ, ದೆನ್ ಧನುಸು ರಾಶಿಯನ್ನ ನೋಡ್ತಾನೆ, ಕನ್ಯಾ ರಾಶಿಯನ್ನ ನೋಡ್ತಾನೆ, ವೃಷಭ ರಾಶಿಯನ್ನ ನೋಡ್ತಾನೆ. ಸೊ ಈ ವಕ್ರ ಫಲ ರಾಶಿಯಾಂತರ್ಗತವಾಗಿಯೂ ಕೂಡ ಹೇಗಿದೆ ಅನ್ನತಕ್ಕಂಥದ್ದು ಹೇಳ್ತಾನೆ. ಅದಕ್ಕೂ ಮೊದಲು ಸ್ವಲ್ಪ ಎಚ್ಚರಿಕೆ. ಮತ್ತೆ ಹೇಗೇ ನಾನು ಹೇಳ್ತಿದ್ದಾನೆ, ಕುಜನ ಸಾರದಲ್ಲಿದ್ದಾನೆ. ಅಕ್ಕ ಪಕ್ಕ ರೋಡ್ ರೇಜ್, ಅಕ್ಕ ಪಕ್ಕ ಆಕ್ಸಿಡೆಂಟ್ಸ್, ರಾತ್ರಿ 8-9 ಗಂಟೆ ಮೇಲೆ ಲಾಂಗ್ ಡ್ರೈವ್ ಹೋಗ್ಬೇಡಿ. ಶನಿ ನಿದ್ರಾಕಾರಕ ವಕ್ರ. ಕಾನ್ಫಿಡೆನ್ಸ್ ಏನಾಗಲ್ಲ, ನನ್ಗೆ ಓಡ್ಸೋಕ್ ಬರುತ್ತೆ, ನಾನು ಮಾಡೋದೇ. ಬಂಡತನ, ಕಳ್ಳರಲ್ಲಿ ಇನ್ನಷ್ಟು ಬಂಡತನ, ಕಳ್ಳರಲ್ಲಿ ಇನ್ನಷ್ಟು ದರೋಡೆಕೋರರಿಗೆ ಇನ್ನಷ್ಟು ದರೋಡೆಕೋರರು, ಟೆರರಿಸ್ಟ್ಗಳು, ಉಲ್ಫಾಗಳು, ಬೇರೆ ರೀತಿಯದ್ದು ಒಂದು ರೀತಿ ಉಕ್ಕು ಬಿಡುತ್ತೆ. ಹಾಗೆ ಒಳ್ಳೆತನವೂ ಉಕ್ಕುತ್ತೆ. ಬಟ್ ಅವನು ವಕ್ರವಾಗಿ ಮುಂದಕ್ಕೆ ಬರೋಲ್ಲ. ಅಯ್ಯೋ ನನ್ಗೆ ಯಾಕೋ ಬೇಕೋ, ನಾನು ಮಾತಾಡ್ಬೇಕೋ, ಎಲ್ಲಿ ಏನ್ ಮಾತಾಡಿದ್ರೆ ಭಯವೋ, ಎಲ್ಲಿ ಏನ್ ಹೇಳಿದ್ರೆ ಭಯವೋ, ಯಾವ್ದು ಸರಿಯೋ ಯಾವ್ದು ತಪ್ಪೋ. ಸತ್ಯವಂತ ಬಾಯಿ ಮುಚ್ಕೊಂಡು ಕುತ್ಕೊಬಿಡ್ತು. ನನ್ಗೆ ಯಾಕೆ ಬೇಕಪ್ಪ, ಅಲ್ಲಿ ಏನೋ ಮಾತಾಡಕ್ ಹೋಗಿ ನಾನು ಬೈದ್ಬಿಟ್ರು, ನನ್ನನ್ನು ಅನ್ಬಾರ್ದಂದು ಬಿಟ್ರು. ಸುಳ್ಳು ಪುಂಗುವವರು ಜಾಸ್ತಿ ಆಗುತ್ತಾರೆ. ಶನಿ ವಕ್ರ ಅಂದ್ರೆ ಸುಳ್ಳೆ, ನೆನ್ಪಿಟ್ಕೊಳ್ಳಿ. ಅದು ಗುರುವಿನ ಮನೆಯಲ್ಲಿ ಕುಳಿತು ರಾಹು ಕುಜ ಮಾಂದಿಯನ್ನ ನೋಡ್ತಿರೋದ್ರಿಂದ 100% ಹೇಳ್ತೇನೆ, ಸುಳ್ಳೆ ನಮ್ಮಪ್ಪ. ಸುಳ್ಳು ಬೇಗ ಹರಡುತ್ತೆ, ಬೇರೆ. ಅದರಲ್ಲಂತೂ ಶನಿ ವಕ್ರ. ಬುಧನು ನೋಡಿ ವಿಶೇಷವಾಗಿ ಕುಳಿತು ಬಿಟ್ಟಿದ್ದಾನೆ ಕೇಂದ್ರದಲ್ಲಿ. 100% ಹೇಳ್ತಾನೆ, AI ಟೆಕ್ನಾಲಜಿ ಬಳಸ್ಬಿಟ್ಟು ವಿಚಿತ್ರವಾಗಿ ಫೋಟೋ ಸೆನ್ಸೇಷನ್ಗಳನ್ನ ಕ್ರಿಯೇಟ್ ಮಾಡಿಬಿಟ್ಟು ದೇಶದಲ್ಲಿ ದಂಗೆಗಳು, ಆಂದೋಲನಗಳು ಈ ತರದ್ದು ಮಾಡತಕ್ಕಂಥದ್ದು, ಸುಳ್ಳು ಪ್ರವೃತ್ತಿಗಳು ಹೆಚ್ಚಾಗತಕ್ಕಂಥದ್ದಾಗುತ್ತವೆ. ಡಿಸೆಂಬರ್ 10ರವರೆಗೂ ಅಟ್ಲೀಸ್ಟ್ ಹೇಳ್ತಿದ್ದಾನೆ, ಈ ಒಂದು 8ನೇ ತಾರೀಕುವರೆಗೂ ಏನೇನಕ್ಕೋ ಅದಕ್ಕೆ ಹೋಗ್ಬೇಡಿ, ಎಲ್ಲೂ ಹೋಗ್ಬೇಡಿ, ಯಾವ್ದಾವ್ದಕ್ಕೂ ಹೋಗ್ಬೇಡಿ. ದೊಡ್ಡದಾಗಿ ಕೆಲವರು ಏನೋ ಹೇಳ್ಕೋತಾರೆ ಸೋಷಿಯಲ್ ಮೀಡಿಯಾ, ಇನ್ನೊಂದು ಹಾಗೆ ಹೀಗೆ ದುರ್ಬಳಕೆ ಆಗ್ಬಿಡ್ತವೆ. ಸಾಮಾನ್ಯನ ತಗೊಂಡ್ ಬಂದು ಶನಿ ಬಂದು ಸಾಮಾನ್ಯ ವಕ್ರ ಅವನು ಕರ್ಕೊಂಡ್ ಬಂದು ನಡು ರೋಡಲ್ಲಿ ಕರ್ಕೊಂಡ್ ಬಂದು ಜೈಕಾರ ಹಾಕ್ಬಿಟ್ಟು ಓಡೋಗ್ಬಿಡ್ತಾರೆ. ನೀವು ಓಡಿಸ್ಕೋತೀರಿ, ನೀವು ಬಡಿಸ್ಕೋತೀರಿ, ನೀವು ಮೂಗ್ನಲ್ಲಿ ಬಾಯಿನಲ್ಲಿ ರಕ್ತ ಬೆರೆಸ್ಕೋತೀರಿ, ನಿಮ್ಗೇನಾದ್ರು ಜೀವ ಕುತ್ತಾಗುತ್ತೆ. 100% ಹೇಳ್ತಾನೆ, ವೆರಿ ಕೇರ್ಫುಲ್. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೇಶ್ಚರಂ. ನೆನಪಿಟ್ಕೊಳ್ಳಿ, ಸತ್ತ ಮೇಲೆ ಯಮಧರ್ಮರಾಜ ಶಿಕ್ಷೆ ಕೊಡ್ತಾನೋ ಇಲ್ವೋ ನಮಗ್ ಗೊತ್ತಿಲ್ಲ. ಬದುಕಿರೋ ಅಷ್ಟು ಚಟ್ಟಕ್ಕೇರುವವರೆಗೂ ನಮಗೆ ಕಾದಿದ್ದು ಕೊಡೋನು ಶನಿಯೇ. ಶನಿ ವಕ್ರ ಇನ್ನೊಂದಿದೆ, ರೆವಲ್ಯೂಷನ್. ಜನಗಳಲ್ಲಿ ತಿರುಗ್ತಾರೆ, ಇವನು ಅದೆಲ್ಲ ಮಾಡಿದ್ದ ಕಣ, ಹಿಂದಿಂದು ಕೆದ್ಕೋದು ಜಾಸ್ತಿ. ಯಾರ್ಯಾರೆಲ್ಲ ಈ ಸೋಗುಲಾಡಿತನ ಮುಖವಾಡ ಹಾಕೋಬಿಟ್ಟು ಬಂದು ಕೂತಿದ್ರಲ್ಲ, ತಿರುಗಿ ನೋಡ್ತಾರೆ ಇವ್ರನ್ನ. ಅವತ್ತೊಂದು ತುಂಬಾ ಮಾತಾಡ್ತಾರೆ, ನೆನ್ನೆದು ತುಂಬಾ ಮಾತಾಡ್ತಾರೆ. ನೆನ್ನೆ ಹಿಂಗಾಯ್ತು, ನೆನ್ನೆ ಹಂಗಾಯ್ತು, ನೆನ್ನೆದ್ ಹಿಂಗಾಯ್ತು, ಮೊನ್ನೆದ್ ಹಿಂಗಾಯ್ತು, 10 ವರ್ಷದ ಹಿಂಗಾಯ್ತು, ಅವತ್ತು ಹಿಂಗಾಯ್ತು, ಅವ್ರು CM ಆಗಿದ್ದಾಗ ಹಿಂಗ್ ಮಾಡಿದ್ರು, ಅವತ್ತು ಆಗದಿದ್ದಕ್ ಮೊದ್ಲು ಹಿಂಗ್ ಮಾಡಿದ್ರು, ಆ ಮಿನಿಸ್ಟರ್ ಆಗಿದ್ದಾಗ ಇದು ಮಾಡಿದ್ರು, ಇಷ್ಟು ದೋಚಿದ್ರು, ಅಷ್ಟು ದೋಚಿದ್ರು, ಈ ತರ ಒಳ್ಳೇದ್ ಮಾಡಿದ್ರು, ಈ ತರ ಒಳ್ಳೇದನ್ನು ಮಾತಾಡ್ತಾರೆ. ಆಗ ಈಗ ನಾಳೆ ಅನ್ನೋದಲ್ಲ,
ಸೊ ಇಂಥದರ ಪ್ರಭಾವ ಏನಾಗ್ಬಿಡುತ್ತೆ, ತುಂಬಾ ಸೂಕ್ಷ್ಮ, ಅತಿ ಸೂಕ್ಷ್ಮ ನಮ್ಮ ಮನಸ್ಸು. ಸೊ ಅಲ್ಲಿಗೆ ಎಳಿತಕ್ಕಂಥದ್ದಾಗುತ್ತೆ. ವೆರಿ ಕೇರ್ಫುಲ್. ಶನಿ ರೇವತಿ ನಕ್ಷತ್ರದಲ್ಲಿ ವಕ್ರವಾಗಿರ್ತಕ್ಕಂಥದ್ದು, ಬುಧನ ಸಾರದಲ್ಲಿ ಜಾಗ್ರತೆ. ಬುದ್ಧಿ ವಿಪರೀತ ನೆಗೆಟಿವ್ ಆಗಿ ಹಿಂದಕ್ಕೆ ತಿರುಗಿಸ್ತಕ್ಕಂಥದ್ದಾಗುತ್ತೆ. ಅಯ್ಯೋ ಅವತ್ತು ಮಾರ್ಕ್ಸ್ ಚೆನ್ನಾಗಿ ಬರ್ದಿರ್ಲಿಲ್ವೇನೋ, ಅವತ್ತು ಸಾರ್ ಹಿಂಗ್ ಅಂದಿದ್ರು, ಅವತ್ತು ಅವ್ರು ಮಾಡಿದ್ದು, ಅವತ್ತೇನೋ ಮಾಡಿದ್ರು, ಈ ತರ ಏನೇನೋ ಟೂಲ್ ಕಿಟ್ಗಳು. ಒಂದ್ಸಲಿ ಬಂದಿತ್ತು ಅದೇನೋ ಅದು ಮೀಟು ಅಂತದ್ ನಡೀತವೆ ಈಗ. 10 ವರ್ಷ ಹಿಂದ್ಗಡೆ ಒಂದು ಹೀರೋ ಹಿಂಗ್ ಮಾಡಿದ್ದ, 10 ವರ್ಷ ಹಿಂದ್ಗಡೆ ಕ್ಯಾರ್ವಾನ್ ಅಲ್ಲಿ ಹಿಂಗ್ ಮಾಡಿದ್ರು, 10 ವರ್ಷದ ಹಿಂದ್ಗಡೆ ಪ್ರೊಡ್ಯೂಸರ್ ಹಿಂಗ್ ಮಾಡಿದ್ರು, ಈ ತರ ಆಗ ಅದು ಪ್ರೂಫ್ ಇದೆಯೋ ಇಲ್ವೋ, ನೋಡಿದ್ರೋ ಇಲ್ವೋ, ಈ ತರ ಒಂದು ಬಾರಿ ಆಗಿತ್ತಲ್ಲ. ಒಂದು 8-10 ವರ್ಷಗಳ ಹಿಂದ್ಗಡೆ ಮೀಟು ಅನ್ನತಕ್ಕಂಥದ್ದು. ದ ಸೇಮ್ ಕೈಂಡ್ ಆಫ್ ಪೊಲಿಟಿಕಲ್ ಇನ್ನೊಂದು ಈ ತರದ ಥಾಟ್ಸ್ ವಿಪರೀತ ಬರತಕ್ಕಂಥದ್ದಾಗುತ್ತೆ. ವೆರಿ ಕೇರ್ಫುಲ್. ಅದನ್ನ ತಡೆಯೋದು ಹೇಗೆ, ರಾಶಿಯಾಂತರ್ಗತವಾಗಿ ಹೇಗಿದೆ, ಇದನ್ನೆಲ್ಲ ತಿಳಿಸ್ತಿರ್ತಾನೆ. ಅದರ ಜೊತೆನಲ್ಲಿ ಇವತ್ತಿನ ದಿನಭವಿಷ್ಯಕ್ಕೂ ಬಂದ್ಬಿಡೋಣ. ಮೂಲಾ ನಕ್ಷತ್ರ ಇವತ್ತು ಚಂದ್ರ ವಿಶೇಷವಾಗಿ. ನೋಡಿ, ಶನಿ ವಕ್ರ ಬರುವಾಗ್ಲೇ ಕರ್ಮಾಧಿಪತಿ ವಕ್ರ ಆಗುವಾಗ ಮನೋಕಾರಕ ಚಂದ್ರ ನಿಮ್ ಸವಾಸ ಸಾಗಪ್ಪ ಅಂತ ಕೇತು ನಕ್ಷತ್ರಕ್ಕೆ ಜಾರ್ಬಿಟ್ಟ. ಅಲ್ಲಿ ನೋಡಿ, ಅವನೇ ಧಾರಾಕಾರಕ. ಅಂದ್ರೆ ಎದುರುಗಡೆ ಅವ್ರು ಕೇಳೋರೇ ಇಲ್ಲ. ನಮ್ಮ ಹೆಂಡತಿ ನಮ್ಮ ಮಾತು ಕೇಳಲ್ಲ, ಗಂಡನೂ ಅಷ್ಟೇ, ಅವ್ರು ಮೌನವಾಗಿ ಹಿಂಗ್ ಕುತ್ಕೊಬಿಡ್ತಾರೆ. ಆತ್ಮಕಾರಕ ಕುಜ ದಗ್ 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 ಅಂತ ಕೂತು ಬಿಟ್ಟಿದ್ದಾರೆ. ಅಮಾತ್ಯಕಾರಕ ವಿಶೇಷವಾಗಿ ಶುಕ್ರ ಕೂತು ಬಿಟ್ಟಿದ್ದಾನೆ. ಧಾರಾಕಾರಕ ಚಂದ್ರ. ರಾಜ ಕುಜ ಶನಿ ವಕ್ರ ಆಗುವಾಗ ನೆನ್ಪಿಟ್ಕೊಳ್ಳಿ. ಮಂತ್ರಿ ಬಂದ್ಬಿಟ್ಟು ಶುಕ್ರ ಆಯ್ತು. ಇನ್ನು ಸಂಗಾತಿ, ರಾಜನಿಗೊಂದು ಹೆಂಡತಿ ಇರ್ಬೇಕಲ್ವಾ, ಅದು ಚಂದ್ರ ಆಗ್ಬಿಟ್ಟಿದ್ದಾನೆ. ಸೊ ಆ ಚಂದ್ರ ಕುಜನಿಗೆ ಎಲ್ಲಿ ಕುಳಿತಿದ್ದಾನೆ ನೋಡಿ, 8ನೇ ಮನೆಯಲ್ಲಿ ಕೂತು ಬಿಟ್ಟಿದ್ದಾನೆ. ನಾನು ಅವನಲ್ಲ. ಇದನ್ನೆಲ್ಲ ಮಾತಾಡೋಣ. ಮೇಷರಾಶಿ ಸ್ವಲ್ಪ ತಳಮಳವೇ. ಅಧಿಕಾರಿಯಾಗಿದ್ರೆ ಒಂದು ರೀತಿ ವಿಚಿತ್ರವಾಗಿ ಒಂದು ಒತ್ತಡಗಳು, ಎಳೆದಾಟಗಳು ಆಗತಕ್ಕಂಥ ಒಂದು ಪ್ರಭಾವ. ಜಾಗರೂಕತೆ, ಮಾತು ಜಾಗ್ರತೆ. ಎಲ್ಲಿ ಬಲ ಬಿಡಬೇಕು ಅಲ್ಲಿ ಬಿಡೋದಿಲ್ಲ ನಾವು. ನೋಡಿ, ಆ ಅಧಿಕಾರಿಗಳು ಪಾಪ ಸರ್ಕಾರದಿಂದ ಆರ್ಡರ್ ಆಗಿದೆ, ಹೋಗಿದ್ದಾರೆ. ನಮಗೆ ತಾಕತ್ತಿದ್ರೆ ಏನ್ ಗೊತ್ತರ ಮಕ್ಕಳೇ, ನಾವು ಕೋರ್ಟ್ಗೆ ಹೋಗ್ಬೇಕು. ಸ್ವಾಮಿ ಇದು ಸರಿಯಾ ತಪ್ಪ ದಾರಿ ತೋರಿಸು. ಈಗ ನೀಟದು ಅಷ್ಟೇ. ಈ ರೀತಿ ಯಾರ್ಯಾರನ್ನೋ ಕರ್ಕೊಂಡು ಬಂದು ಹೊಳಸಿ, ಮೂಗು ಬಾಯಿನಲ್ಲಿ ರಕ್ತ ಬರಿಸಿ, ಆ ವೇದಿಕೆ ಮೇಲೆ 4 ಜನ ಕುತ್ಕೋಬಿಟ್ಟು ಪಿಜ್ಜಾಗಳು ತಿನ್ಕೊಂಡು, ಬರ್ಗರ್ಗಳು ತಿನ್ಕೊಂಡು, ತಮ್ಮ ಹೆಸರು ತಮ್ದೆಲ್ಲೋ ಒಂದು ಬರುತ್ತಲ್ವಾ, ಅದೊಂದು ಅಲ್ಪ ತೃಪ್ತಿ. ನಾನು ಕಾಣಿಸ್ಕೋಬಿಟ್ಟೆ ಅಂತ. ಎಷ್ಟು ಜನಕ್ಕೆ ಅಲ್ಲಿ ತೊಂದರೆಗಳಾಗಿದೆ. ಈ ತರ ಮಾಡ್ತಾರಪ್ಪ. ಗ್ಯಾರಂಟಿ ಹೇಳ್ತೇನೆ, ವೆರಿ ಕೇರ್ಫುಲ್. ಹಿಟ್ ಅಂಡ್ ರನ್ ಕೇಸ್, ಮುಂದಕ್ಕೆ ತಳ್ಳಿಬಿಟ್ಟು ಓಡೋಗ್ಬಿಡ್ತಾರೆ. ವೆರಿ ಕೇರ್ಫುಲ್. ಮೇಷರಾಶಿ ಜಾಗರೂಕತೆ. ವೃಷಭ ರಾಶಿ 100% ತಲೆನೋವು ಇವತ್ತು. ನಿಮ್ಮ ಅಧಿಕಾರ ಇರ್ಬೋದು, ಕೆಲಸ ಇರ್ಬೋದು, ದೊಡ್ಡ ಪದವಿ, ದೊಡ್ಡ ಸ್ಥಾನ, ದೊಡ್ಡ ವೃತ್ತಿ, ದೊಡ್ಡ ಜವಾಬ್ದಾರಿಗಳು, ತಲೆನೋವಾಗ್ಬಿಡುತ್ತೆ. ಚಂದ್ರ ಕೇತು ನಕ್ಷತ್ರ. ಕೇತುವು ಸುಖದಲ್ಲಿ. ಸುಖ ಬರ್ನೆ, ಏನಕ್ಕೆ ತಾನೋ ಬೇಕಿತ್ತು ನನಗೆ ಈ ಸ್ಥಾನ, ಏನಕ್ಕೆ ತಾನೇ ಯಜಮಾನ ಆಗ್ಬೇಕಿತ್ತು, ಅಣ್ಣ ಆಗ್ಬೇಕಿತ್ತು, ಸೂಪರ್ವೈಸರ್ ಆಗ್ಬೇಕಿತ್ತು, ಲೀಡರ್ ಆಗ್ಬೇಕಿತ್ತು. ಇದೆಲ್ಲವನ್ನ ತಳಮಳವನ್ನ ಸೂಚಿಸ್ತಕ್ಕಂಥದ್ದು ಗೌರಿ ಆರಾಧನೆ, ಗೌರಿ ಪೂಜೆ. ಅಮ್ಮ ನೀನ್ ನೋಡ್ಕೊ, ಕರ್ಕೊಂಡ್ ಬಂದವಳು ನೀನೇ ಅಲ್ವಾ. ಆ ಇಚ್ಛಾಶಕ್ತಿ, ನನ್ನಲ್ಲೊಂದು ಇಚ್ಛೆ, ಆ ಕೋರಿಕೆ ಮಾಡಿಸ್ತವಳು ನೀನೆ, ಅದಕ್ಕೆ ಪ್ರಯತ್ನ ಮಾಡಿಸ್ತವಳು ನೀನೆ, ಅದಕ್ಕೆ ಸಪೋರ್ಟ್ ಕೊಡಿಸ್ತವಳು ನೀನೆ, ಕರ್ಕೊಂಡು ನಾನು ಕುಂದಿಸ್ದವಳು ನೀನೆ. ನನಗೆ ಗೊತ್ತೇ ಇಲ್ಲ, ನನ್ನ ಭೂಮಿಗೆ ಬರೋದು ಗೊತ್ತಿಲ್ಲ. ನನಗೆ ಇವರೇ ಅಮ್ಮ, ಇವರೇ ಅಪ್ಪ, ಇದೇ ಸ್ಥಾನ, ಇದೇ ವಿದ್ಯೆ, ಇದೇ ಗೌರವ, ಅಗೌರವ, ನಮ್ಗೇನು ಗೊತ್ತಿಲ್ಲ. ನಾವು ಅನ್ಕೋತಿದ್ದೀವಿ ಕರ್ಮಣೆ ಅಕರ್ಮಣೆ. ನಾನ್ ಮಾಡಿದ್ದು, ನನ್ನ ಪ್ರಯತ್ನ ಖಂಡಿತ ಅಲ್ಲ. ಆ ರೀತಿ ತಗೊಂಡ್ರೆ 1 ಕೋಟಿ ಜನ ನೀಟ್ ಎಕ್ಸಾಮ್ಗೆ ಪ್ರಿಪೇರ್ ಆಗಿದ್ದವ್ರು. 1 ಕೋಟಿ ಜನಕ್ಕೂ ಮೇಲ್ಪಟ್ಟು ಅದ್ರಲ್ಲಿ ಅನೌನ್ಸ್ಮೆಂಟ್ ಆಗೋದು 1.25 ಲಕ್ಷ ಸೀಟ್ಸು. ಅದ್ರಲ್ಲಿ ಲೆಕ್ಕ ಹಾಕೊಳ್ಳಿ, 1.5%. ಎಷ್ಟು ಜನ ಒಂದು ತೊಂದರೆಗಾಗ್ಬೇಕಿತ್ತು, ಹೆಚ್ಚು ಕಡಿಮೆ ಮಾಡ್ಕೊಬಿಡ್ಬೇಕಿತ್ತು. ಯೋಚನೆ ಮಾಡಿ ನೋಡಿ. ಅಷ್ಟು ಜನ, 1 ಕೋಟಿ ಜನ ನಮ್ಗೆ ಎಕ್ಸಾಮ್ ಮೋಸ ಆಗ್ಬಿಡ್ತು, ಈ ತರ ಆಗ್ಬಿಡ್ತು, ಆ ತರ ಆಗ್ಬಿಡ್ತು ಅಂತ. ಅದನ್ನ ದುರ್ಬಳಕೆ ಮಾಡ್ಕೊಂಡಿರೋರಲ್ಲೂ ಇದ್ದಾರೆ ಕೆಲವರು.
ಇದೆಲ್ಲ ಇದೆ. ಸೊ ವೃಷಭ ರಾಶಿ ಸ್ವಲ್ಪ ಜಾಗ್ರತೆ, ಗೌರಿ ಆರಾಧನೆ ಇರಿಸ್ಕೊಳ್ಳಿ. ಮಿಥುನ ರಾಶಿ ನಂಬಬೇಡಿ, ಅಲ್ಲಿ ಏನೋ ಒಂದು ವೈರಾಗ್ಯ, ನಿಮ್ಮ ಪಾಡಿಗೆ ನೀವು ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದೀರಿ, ಬಂದು ಯಾರೋ ಉಳಿ ತುಂಬಿಸ್ತಾನೆ, ಅಯ್ಯ ಅಣ್ಣ ನಿನ್ ಕೈಯಲ್ಲಿ ಆಗುತ್ತೇನ ಅಣ್ಣ ಅಂತ ಹೇಳ್ತಾರೆ. ನಿಮ್ಮ ಶಕ್ತಿ ನಿಮಗೆ ಗೊತ್ತಿದೆ ಅಲ್ವಾ, ಯು ಆರ್ ಅನ್ಬಿಲೀವಬಲ್ ಅಲ್ವಾ, ಯು ಆರ್ ರೈಟ್ ಅಲ್ವಾ. ನೋಡಿ ಒಂದು ಹೇಳ್ತೇನೆ, ನಿಮ್ಮ ಇಚ್ಛೆ 10 ಜನಕ್ಕೆ ಒಳ್ಳೇದಿದೆ, ನಿಮ್ಮ ಕಾರ್ಯ 10 ಜನಕ್ಕೆ ಒಳ್ಳೇದಾಗುತ್ತೆ, ನೀವು ತಗೊಳ್ತಿರೋ ನಿರ್ಧಾರ 10 ಜನಕ್ಕೆ ನೆರಳು ಕೊಡುತ್ತೆ, ಬದುಕು ಕೊಡುತ್ತೆ, ಜೀವನ ಕೊಡುತ್ತೆ ಅನ್ನೋದಾದ್ರೆ ದೇವರ ಮಾತನ್ನು ಕೇಳಬಾರದು ಅಂತ ಕೃಷ್ಣನೇ ಹೇಳ್ತಾನೆ. ನನ್ನ ಮಾತು ಕೇಳಬೇಡ, ಒಳ್ಳೇದಾಗುತ್ತೆ ಅಂದ್ರೆ ಹೋಗು ಅಂತಾನೆ, ನಾನೇ ನಿನ್ನ ಹಿಂದೆ ನಿಂತು ನಡೆಸ್ತೀನಿ ಅಂತ. ಸೊ ಕೆಲವರು ಬರ್ತಾರೆ ನಮ್ಮನ್ನು ತಲೆ ಕೆಡಿಸ್ಲಿಕ್ಕೆ, ಒಳ್ಳೇದು ಅಂತ ಹೋಗೋವಾಗ ಅವನು ಇವನು ನಿನ್ಗೇನು ಬೇರೆ ಕೆಲಸ ಇಲ್ವಾ ಅಂತಕ್ಕಂಥದ್ದು. ನಿಮ್ಮ ಕರ್ತವ್ಯ ನೀವು ಮಾಡಿ. ಸೊ ರೆಸ್ಟ್ ಇಸ್ ಹಿಸ್ಟ್ರಿ. ಇನ್ನು ವಿಶೇಷವಾಗಿ ಕರ್ಕಾಟಕ ರಾಶಿ, ವೃತ್ತಿ ಚೆನ್ನಾಗಿದೆ, ಒಂದು ಸ್ವಲ್ಪ ಒತ್ತಡ ಇದೆ, ಸ್ವಲ್ಪ ಆರೋಗ್ಯ ನೋಡ್ಕೊಳ್ಳಿ. ಡಸ್ಟ್ ಅಲರ್ಜಿ, ಥ್ರೋಟ್ ಇನ್ಫೆಕ್ಷನ್, ವಾಟರ್ ಇನ್ಫೆಕ್ಷನ್, ಲಿಟಲ್ ಕೇರ್ಫುಲ್. ಏನೋ ನೆಗೆಟಿವ್, ಯಾಕೋ ತೃಪ್ತಿ ಇಲ್ಲ, ಏನೋ ಒಂದು ಅಸಂತೃಪ್ತಿ ಕುಟುಂಬ ವಿಚಾರದಲ್ಲೋ ಇಲ್ಲ ವೃತ್ತಿ ವಿಚಾರದಲ್ಲೋ. ಗಣಪತಿ ಅಷ್ಟೋತ್ತರ ಇಲ್ಲ, ಅಟ್ಲೀಸ್ಟ್ ಓಂ ಗಂ ಗಣಪತಿಯೇ ನಮಃ ಒಂದು ಪುಟ್ಟದಾಗಿ ಒಂದು ಗಣಪನನ್ನು ಇಟ್ಕೊಂಡು ಆ ಗಣಪನಿಗೆ ಏನಾದರೂ ಒಂದು ಪಂಚಾಮೃತದಲ್ಲಿ ಯಾವುದಾದ್ರೂ ಒಂದು ಅಟ್ಲೀಸ್ಟ್ ಗರಿಕೆಯಲ್ಲಾದರೂ ಅಭಿಷೇಕ ಮಾಡ್ಕೊಂಡು ಮುಂದಕ್ಕೆ ಹೋಗಿ ವಿಘ್ನಗಳು ದೂರ ಆಗುತ್ತೆ. ಸಿಂಹರಾಶಿ, ಅಲ್ಲೆಲ್ಲೋ ಒಂದು ಸಣ್ಣ ಹೊಯ್ದಾಟ. ಕೇತುವು ನಿಮ್ಮ ಮನೇಲೆ, ಪಂಚಮದಲ್ಲೂ ಚಂದ್ರ ಕೇತು ಸಾರದಲ್ಲಿ. ನೀವು ನೆಮ್ಮದಿ ಇಲ್ಲ, ನಿಮ್ಮ ಸುತ್ತಮುತ್ತಲಿರೋರು ನೆಮ್ಮದಿ ಇಲ್ಲ, ಯಾವ್ದನ್ನ ನಂಬೋದು ಯಾವ್ದನ್ನ ನಂಬಾರ್ದು, ಒಂಥರ ತುಂಬಾ ಗಟ್ಟಿ ಮನುಷ್ಯ ವೈರಾಗ್ಯಕ್ಕೆ ಕೀಳಾಗಬಾರ್ದು. ತುಂಬಾ ಆಡಳಿತ ಮಾಡೋ ಮನುಷ್ಯ ಎಲ್ಲವೂ ದೈವಮಯ ಅಂತ ಕುತ್ಕೋಬೇಕಾಗಿಲ್ಲ. ಅದು ನಾವು ಎಲ್ಲವೂ ದೈವದ ಮೇಲೆ ನಂಬಿಕೆ ಕುತ್ಕೋಬೇಕಾಗಿರೋರು ನಾವು, ಕೆಲಸ ಮಾಡೋರಲ್ಲ. ನಿಮ್ ಕೆಲಸ ನೀವು ಮಾಡಬೇಕು. ಕರ್ಮಣ್ಯೇವ ಅಧಿಕಾರಸ್ಥೆ ಮಾ ಫಲೈಷು ಕದಾಚನ ಅಂತ ಕೃಷ್ಣರು ಹೇಳ್ಬಿಟ್ಟಿದ್ದಾರೆ. ನಿಮ್ ಕೆಲಸ ನೀವು ಮಾಡಬೇಕು. ಅಲ್ಲಿ ಬಂದ್ಬಿಟ್ಟು ಟ್ಯಾಕ್ಸ್ ಆಫೀಸರ್ ಆಗಿ ಪಾಪ ಏನ್ ಕಷ್ಟನೋ, ಈಗ ಬೇರೆ ಈ ತರ ಆಗ್ಬಿಟ್ಟಿದೆ, ಅವೆಲ್ಲ ಇಲ್ಲ. ಅಲ್ಲಿ ಕುಳಿತ ಮೇಲೆ ಯು ಆರ್ ಸಪೋಸ್ ಟು ಕಲೆಕ್ಟ್ ದಿ ಟ್ಯಾಕ್ಸ್. ನೀವು ಒಂದು ಟೀಚರ್ ಆಗಿದ್ದೀರಿ, ಟೀಚ್. ಹುಡುಗನಿಗೆ ಜ್ವರ ಬಂದಿದೆ ಸರ್, ನನಗೆ ಮೂಡಿಲ್ಲ ಸರ್, ನಾನು ಹೆಂಡತಿ ಏನೋ ಅಂದಿದ್ದಾಳೆ ಇವತ್ತು, ನಾನು ಮೂಡ್ ಆಫ್ ಅಲ್ಲಿ ಬಂದಿದ್ದೇನೆ, ಅವೆಲ್ಲ ಇಲ್ಲ. ನಾವು ನಮ್ಮ ಕರ್ತವ್ಯನ ಯಾವ ಜಾಗದಲ್ಲಿದ್ದೇವೆ ಅಲ್ಲಿದ್ದು ಮಾಡಬೇಕು. ತುಂಬಾ ಎಲ್ಲ ಬಿಟ್ಟಿರೋ ವೈರಾಗಿಗಳಿಗೆ ಅವನು ಎಲ್ಲೋ ಪಾಲಕ್ ಬಂದಿದ್ದು ಏನೋ ಒಂದು ಪ್ರಸಾದ, ಅದು ನಮ್ಮದು. ನೀವಾಗಿರೋ ಹಾಗಿಲ್ಲ, ನೀವು ಆ ರೀತಿ ಕ್ಷಣವೂ ಯೋಚನೆ ಮಾಡೋ ಹಾಗಿಲ್ಲ. ನೆನಪಿಟ್ಕೊಳ್ಳಿ, ಕೃಷ್ಣರೇ ಹೇಳ್ಬಿಟ್ಟಿದ್ದಾರೆ, ಆಶ್ರಮಗಳಲ್ಲಿಯೇ ನನಗೆ ತುಂಬಾ ಒಂದು ಇಷ್ಟವಾದ ಆಶ್ರಮ ಗೃಹಸ್ಥಾಶ್ರಮ ಅಂತ ಹೇಳ್ತಾರೆ. ಗೃಹಸ್ಥಾಶ್ರಮ ಅಂತ ಹೇಳ್ತಾರೆ. ಸೊ ಅಂಥದ್ರಲ್ಲಿ ನೆನಪಿಟ್ಕೊಳ್ಳಿ, ಗೃಹಸ್ಥರಾಗಿದ್ದ ಮೇಲೆ, ನೀವೊಂದು ಪೋಷಿಸುವರಾಗಿದ್ದ ಮೇಲೆ, ಒಂದು ವೃತ್ತಿ ಅಂತ ಬಂದ ಮೇಲೆ, ಒಂದು ಅಧಿಕಾರ ಅಂತ ಬಂದ ಮೇಲೆ ಅಲ್ಲಿ ಅಯ್ಯೋ ಅಮ್ಮ ಅವೆಲ್ಲ ಇಲ್ಲ. ಈಗ ನೀವು ವಕೀಲರಾಗಿದ್ದೀರಿ, ತಪ್ಪು ತಿಳ್ಕೊಬೇಡಿ. ನಿಮ್ಮ ಅಣ್ಣ ಬಂದ, ನಾನೇ ಬಂದೆ, ಫೀಸ್ ತಗೊಳ್ಳಿ. ನಮ್ಮ ಗುರುಗಳು ನಮಗೆ ದಾರಿ ತೋರಿಸಿದ್ರೆ, ನಿಮ್ಮ ಹೊಟ್ಟೆ ತುಂಬಿಸೋರು ಯಾರು, ನಿಮ್ಮ ಸ್ಟಾಫ್ಗೆ ಅನ್ನ ಕೊಡೋರು ಯಾರು, ನಿಮ್ಮ ಹೆಂಡತಿ ಮಕ್ಳಿಗೆ ಊಟ ಹಾಕೋರು ಯಾರು, ಅವೆಲ್ಲ ಏನೇನೋ ಕೆಲಸ ಮಾಡಬೇಡಿ. ಪೊಲೀಸ್ ಆಗಿದ್ದೀರಿ, ನಿಮ್ಮ ಅಣ್ಣನನ್ನು ಅರೆಸ್ಟ್ ಮಾಡ್ಬೇಕು, ಮಾಡೇ ಬಿಡಿ. ತಪ್ಪಿದ್ರೆ ಅದೆಲ್ಲ ಏನೂ ಇಲ್ಲ. 2 ಇಕ್ಕಬೇಕು, ಇಕ್ಕಬಿಡಿ, ಇಡ್ಲೇಬೇಕು, ಇಲ್ಲ ಅನ್ ಕಕ್ಕಲ್ಲ. ನಾನು ಚೈನ್ ಎತ್ ಕದ್ದಿಟ್ಬಿಟ್ಟಿದ್ದೀನಿ, ನನ್ನ ತಮ್ಮ ಏನ್ ಮಾಡ್ತಾನೆ ಬಿಡು, ಅವನೇ ಪೊಲೀಸ್ ಅಡ್ಜಸ್ಟ್ಮೆಂಟ್, ಅದೆಲ್ಲ ಇಲ್ಲ. ಆ ಜಾಗಕ್ಕೆ ತಕ್ಕದಾದಂತ ಕರ್ತವ್ಯ ಮಾಡಿ. ಹಂಗಂತ ಕಳ್ಳರೆಲ್ಲ ಕಳ್ತನ ಕಿಳಿಬೇಟ್ರಪ್ಪ. ಕೇತು ಭಾವ ಅದು ಆಗುತ್ತೆ, ಎಚ್ಚರಿಕೆ. ಅಲ್ಲಿ ನೋಡ್ತಾವನೆ ರಾಮು ಮಾಂದಿ ಜೊತೆ ವಿಪರೀತ ಕಳ್ತನಗಳು, ವಿಚಿತ್ರವಾದ ಕಳ್ತನಗಳು. ನೋಡಿ, ಮೊನ್ನೆ 18 ವರ್ಷದ ಹುಡುಗನ್ನ ಹಿಡಿದಿದ್ದಾರೆ. APK ಫೈಲ್ಗಳನ್ನ ಸೃಷ್ಟಿ ಮಾಡೋದ್ರಲ್ಲಿ ಎಕ್ಸ್ಪರ್ಟ್. ಒಂದು 127 ಒಂದು ಫೈಲ್ಗಳನ್ನ ಈಸ್ ಕೋಡಿಂಗ್. ಹೆಂಗೆ ಅಂದ್ರೆ ICICI ಬ್ಯಾಂಕ್ದೇ ಒಂದು ಆಪ್ ನ ಕ್ರಿಯೇಟ್ ಮಾಡ್ತಾನೆ, ಅದೆಲ್ಲ ಬರುತ್ತೆ. ಸೂಪರ್, ನಿಮ್ಗೊಂದು ಪಾಯಿಂಟ್ಸ್ ಬಂದಿದೆ, ಕ್ಲಿಕ್ ಮಾಡಿ, ನಿಮ್ಗೆ 1200 ರೂಪಾಯಿ ಇವತ್ತು ಶಾಪಿಂಗ್ ಮಾಡ್ಬೋದು ಅಂತ ICICI ಇಂದಲೇ ಬಂದಾಗೆ. ಅಂತ ಓದ್ತಿದ್ರೆ ನಮ್ಮ ಅಕೌಂಟ್ ಇಲ್ಲೋರು ದುಡ್ಡೆಲ್ಲ ಹೋಗುತ್ತೆ. ಎಷ್ಟು ಹೊಡೆದಿದ್ದಾನೆ ಗೊತ್ತಾ? 11ನೇ ವಯಸ್ಸಿನಿಂದಲೇ ಕದಿಲಿಕ್ಕೆ ಶುರು ಮಾಡಿರೋನು ಅವ್ನು ಬೇರೆಯವ್ರಿಗೆ 15ರಿಂದ 25,000 ರೂಪಾಯಿ ಇದನ್ನ ಮಾರಿದಾನೆ, ಸೈಬರ್ ಕ್ರೈಮ್ ಮಾಡೋ ಅಂತವ್ರಿಗೆಲ್ಲ. 18 ವರ್ಷದ ಹುಡುಗ 60 ಕೋಟಿ ಚಿಲ್ಲರೆ ಸ್ವಾಮಿಗಳೇ.
ನೋಡಿ ನಾನು ಅದನ್ನೇ ಹೇಳ್ತಿದ್ದಾನೆ, ಈ ಶನಿ ವಕ್ರ ರಾಹು ಕುಜ ಅದ್ರ ಜೊತೆಲಿ ಮಾಂದಿ ಬೇರೆ ಸೇರ್ಕೊಂಡ ಅವನೇ. ಎಂತೆಂತ ಕ್ರಿಮಿನಲ್ ಥಾಟ್ಗೆ ಉಪಯೋಗಿಸ್ತಾರೆ ಇದೇ ಬುದ್ಧಿಶಕ್ತಿಯನ್ನ. ಎಷ್ಟು ಒಳ್ಳೇದಕ್ಕೆ ಉಪಯೋಗಿಸ್ಬೋದು ಗೊತ್ತಾ? ವಕ್ರ, ಗುರು ಅಸ್ತಂಗತ, ಶುಕ್ರ ಅಸ್ತಂಗತ ಅಂದ್ರೆ ಏನು? ಯಾರಾಳಾದ್ರೇನು ಬಾಚೆ ತಾಕೊಂಡ್ಬಾರೋ. ಸೊ ದಿಸ್ ವಿಲ್ ಹ್ಯಾಪನ್, ವೆರಿ ಕೇರ್ಫುಲ್. ಕನ್ಯಾ ರಾಶಿ, ಸುಖದಲ್ಲಿ ಚಂದ್ರ ಕೇತು ಸಾರ. ನನಗ್ ಬೇಕಿತ್ತ ಇಂದು ಎನಗೆ ಗೋವಿಂದ ನಿನ್ನಯ ಪಾದಾರವಿಂದ, ಅಷ್ಟೇ. ಬೇಕಿತ್ತ? ಓಡೋಗ್ತೀರಿ ಈಗ ಗೋವಿಂದ ಗೋವಿಂದ ಅಂತ ಹೇಳ್ಬಿಟ್ಟು. ದೊಡ್ಡ ಮನೆ, ದೊಡ್ಡ ಕನಸು, ದೊಡ್ಡ ಆಸೆ. ಜೀವನದಲ್ಲಿ ದೊಡ್ಡ ಆಸೆ ಬೇಕು, ದೊಡ್ಡ ಖುಷಿ ಬೇಕು ಅನ್ನತಕ್ಕಂಥದ್ದು ಅಂದ್ರೆ ನೀವು ಕನ್ಯಾ ರಾಶಿಯವರ ಜೊತೆ ಕೂತ್ಕೊಳ್ಳಿ. ಅಯ್ಯಯ್ಯಪ್ಪ ಅನ್ನಿಸ್ಕೋಬೇಕು ಅಂದ್ರೆ ಮಕರ ರಾಶಿಯವರ ಹತ್ರ ಕೂತ್ಕೊಳ್ಳಿ. ನೋಡ್ಕೊಂಡು ಒಂದ್ ಗಾಳ ಹಾಕೊಳ್ಳೋಣ ಅಂತ ಹೇಳಿದ್ರೆ ವೃಷಭ ರಾಶಿಯವ್ರ ಕಡೆ ನೋಡಿ. ಬಂದ್ರು ಆಗ್ಬಿಡೋದು, ನೋಡೋಣ ಅನ್ನತಕ್ಕಂಥದ್ದು. ಸೊ ಕನ್ಯಾ ರಾಶಿ ಆಸೆ ಪಡೋದು ಪಟ್ಬಿಡೋದು, ಆಮೇಲೆ ಲಬ್ ಅಂತ ಬಾಯಿ ಪಟ್ಕೊಳ್ಳೋದು. ಬೇಕಿರ್ಲಿಲ್ವಾ ನಂಗೆ, ಏನಕ್ ಬೇಕಿತ್ತು ಈ ಒಂದು ಪಂಚು? ಈ ಜಿಮ್ಗೆ ಕೆಲವ್ರು ಹೋಗ್ಬಿಟ್ಟು 5 ವರ್ಷದ ಆನ್ಯುವಲ್ ಫೀ ಕಟ್ಬಿಟ್ಟು 2 ದಿನಕ್ಕೆ ಅಮ್ಮ ಅಂತ ಮಲಗ್ತಾರೆ ನೋಡಿ. ಅದ್ರಲ್ಲಿ ನಂಬರ್ 1 ಕನ್ಯಾ ರಾಶಿಯವರೇ. ಆಸೆ ಏನೋ ವಾಹು ಅಂತ 2 ದಿನಕ್ಕೆಲ್ಲ ಬರಲ್ಲ. ಈ ಬಾಕ್ಸಿಂಗ್ ಮ್ಯಾಚ್ಗೆ ಹೋಗ್ಬಿಟ್ಟು ಚೆನ್ನಾಗಿ ಗುದ್ದಿಸ್ಕೊಂಡು ಮೆಡ್ಲ್ ಹಾಕೊಂಡ್ ಬರ್ತಾ ನಂಗೆ ಇದ್ ಬೇಕಿತ್ತ. ಇವಾಗ ಅದೇ ಇವತ್ತು ಅಂಥದ್ದೊಂದು ಭಾವ, ವಿಪರೀತ ಆಶಾ. ನಿಮ್ಮ ಮಟ್ಟಕ್ಕೆ ಅದು, ಬೇರೆಯವ್ರಿಗೆ ಅದು ವಿಪರೀತ, ನಿಮಗದು ಕರೆಕ್ಟು. ಸೊ ಆದ್ರಿಂದ ಸ್ವಲ್ಪ ಕಡಿಮೆ ಮಾಡ್ಕೊಂಡ್ರೆ ಆನಂದವಾಗಿರ್ತೀರಿ. ಶನಿ ವಕ್ರ ನಿಮ್ಗೊಂದು ಒಳ್ಳೆ ರಿಸಲ್ಟ್ ಕೊಡ್ತಾನೆ. ಇನ್ನು ವಿಶೇಷವಾಗಿ ತುಲಾ ರಾಶಿ, ಸೂಪರ್ ಡೇ, ಚೆನ್ನಾಗಿದೆ. ವೃತ್ತಿಪರವಾಗಿ, ಉದ್ಯೋಗ ಪರವಾಗಿ ಏನು ತೊಂದರೆಗಳೇನಿಲ್ಲ. ವೈದಿಕ ವೃತ್ತಿಯಲ್ಲಿರೋರಿಗೆ ಅನುಕೂಲ. ಇನ್ನು ವಿಶೇಷವಾಗಿ ವೃಶ್ಚಿಕ ರಾಶಿ, ಕುಟುಂಬ ಸ್ಥಾನದಲ್ಲಿ ಚಂದ್ರ ಕೇತು ಸಾರದಲ್ಲಿರೋದ್ರಿಂದ ಸ್ವಲ್ಪ ಸ್ಟ್ರೆಸ್ ಇರುತ್ತೆ. 100% ಕುಟುಂಬ, ಆರೋಗ್ಯ, ಮಾತು, ಆಲೋಚನೆ, ಚಿಂತನೆ, ಅಲ್ಲೆಲ್ಲೋ ಒಂದು ಸಣ್ಣ ಎಳೆದಾಟ ಇರ್ತಕ್ಕಂಥದ್ದು. ಬೆಳಿಗ್ಗೆ ಎದ್ದಿದ್ದ ಗಣಪತಿ ಆರಾಧನೆ, ಗೌರಿ ಆರಾಧನೆ, ಒಂದು ತುಳಸಿ ಗಿಡಕ್ಕೆ ಒಂದು ದೀಪ ಹಚ್ಚಿ, ಮನೆ ದೇವ್ರಿಗೆ ಒಂದು ದೀಪ ಹಚ್ಚಿ, ಕುಲ ದೇವತೆಗೆ ಒಂದು ದೀಪ ಹಚ್ಚಿ. ಕೇತು ದಶಮದಲ್ಲಿ ಕುಳಿತಿರೋದು. ಸೊ ವೃತ್ತಿ ವಿಚಾರದಲ್ಲಿ ಅಲ್ಲೊಂದು ಸಣ್ಣ ಹುಳಿ, ಓಡಾಟ, ಸುತ್ತಾಟದಲ್ಲಿ ಒಂದು ಸಣ್ಣ ಬೇಯುವಿಕೆ. ಹೆಚ್ಚು ಮಾತನಾಡೋದು ಬೇಡ. ನಿಮ್ಮ ಕೆಲಸದ ಮೇಲೆ ನೀವು ಗಮನ ಮಾಡಿಕೊಡಿ, ಗುಟ್ಟಾಗಿರಿ. ಇನ್ನು ವಿಶೇಷವಾಗಿ ಧನುಸ್ಸು ರಾಶಿ, ಕೇತು ನಿಮ್ಮ ಮನೇಲೇ ಇದ್ದಾನೆ. ಸಹವಾಸದಿಂದ ಸನ್ಯಾಸಿ ಕೆಟ್ಟ ಅನ್ನೋ ಥರ ಗ್ಯಾರಂಟಿ. ನಿಮ್ಮ ಜೊತೆಲಿರೋರು ನೀವು ತಲೆ ಕೆಡಿಸ್ತೀರಿ, ಇಲ್ಲ ಜೊತೆಲಿರೋರಿಂದ ನೀವು ಕೆಡ್ತೀರಿ. ಚಂದ್ರ ಅಷ್ಟಮಾಧಿಪತಿ ಬೇರೆ. ಸೊ ಏನೋ ಒಂಥರ ಮಂಕು ಕಟ್ಟಿದಂಥ ಭಾವ, ವೈರಾಗ್ಯ ಭಾವ. ಯಾರಿಗೆ ದುಡಿಬೇಕು, ಏನಕ್ಕೆ ದುಡಿಬೇಕು? ನೋಡಿ, ನಮ್ಮ ಗುರುಗಳು ಒಂದು ಮಾತು ಹೇಳ್ತಾರೆ, ಜೀವನದಲ್ಲಿ ನಾವು ಒಬ್ಬರನ್ನ ತುಂಬ ಪ್ರೀತಿಸ್ಬೇಕಂತೆ, ಒಬ್ಬರನ್ನ ನೆಚ್ಕೋಬೇಕಂತೆ. ಆ ಒಬ್ಬರು ನಾವೇ ಆಗಿರ್ಬೇಕಂತೆ. ನಮಗೋಸ್ಕರ ಬದುಕ್ಬೇಕು. ಈ ಬಟ್ಟೆ ನಂದು, ನಾನು ಕಷ್ಟಪಟ್ಟು ಹಾಕೊಂಡಿದ್ದೆ, ಈ ಬಟ್ಟೆ ನಂದು, ಈ ಪಗಡಿ ನಂದು, ವಾಚ್ ನಂದು ರೇ, ನಾನು ನಿಂತ್ಕೋಬೇಕ್ರೆ, ನನಗೋಸ್ಕರ ತಿನ್ಬೇಕು, ನನಗೋಸ್ಕರ ಬದುಕಬೇಕು, ನನಗೋಸ್ಕರ ಮದುವೆ, ನನಗೋಸ್ಕರ ಮಗು, ನನಗೋಸ್ಕರ ಕಾರ್, ನನ್ನ ಸ್ಟೇಟಸ್ಗೋಸ್ಕರ. ಐ ಆಮ್ ಸ್ಟೇಟಸ್ ಅನ್ನೋದು ಅದು ನಾವೇ ಆಗಿರ್ಬೇಕು. ಆಮೇಲೆ ಮಿಕ್ಕಿದ್ದು ಬೇರೆಯವ್ರಿಗೋಸ್ಕರ ಬದುಕೋದು ಮೂರ್ಖತನ. ಅವ್ರು ಬರ್ತಾರೆ, ಹೋಗ್ತಾರೆ. ಸೊ ಇವತ್ತು ನೀವು ನಿಮ್ಗೋಸ್ಕರ ಬದುಕ್ಲಿಕ್ಕೆ ನೋಡಿ, ತುಂಬಾ ಚೆನ್ನಾಗಿರ್ತೀರ. ಬೇರೆಯವ್ರಿಗೆ ಬದುಕೋದು ಬಿಡಿ. ಮಕರ ರಾಶಿ, ಸ್ವಲ್ಪ ತಲೆನೋವೆ, ದೂರದ ಕೆಲಸ, ದೂರದ ವ್ಯವಹಾರ, ಒಂದ್ ಸ್ವಲ್ಪ ತಾರುಮಾರು. ಅಲ್ಲೆಲ್ಲೋ ಹೋಗ್ತೀನಿ, ಇನ್ನೆಲ್ಲೋ ದೂರದ್ದು, ಎಲ್ಲೋ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ, ದೂರದ ಮಾತು. ಇದು ಯಾವುದು ಮಾಡ್ಲಿಕ್ಕೆ ನೆಚ್ಕೊಳಕ್ ಹೋಗ್ಬೇಡಿ. ತುಂಬಾ ಹೈ ರಿಸ್ಕ್ ತಗೊಳಕ್ಕೂ ಹೋಗ್ಬೇಡಿ. ಅಷ್ಟಮದಲ್ಲಿ ಬೇರೆ ಕೇತು. ಬೇಕಿತ್ತ ನನಗೆ, ನಿನಗಿದ್ದು ಬೇಕಿತ್ತ ಮಗನ ಅಂತಕ್ಕಂಥದ್ದು. ಜಾಲಿ ರೈಡು, ಮುಖಾಮುಖಿ ಪಂಚು. ಜಾಲಿ ಒಂದು ಪಾರ್ಟಿ, ಪೊಲೀಸವ್ರು ಇಟ್ಕೊಂಡು ತದುಕು, ಎಲ್ಲೋ ಒಂದು ಗಲಾಟೆ, ನೀವು ಜೊತೆಲಿ ಹೋದ್ರಿ, ತದಗಿಸ್ಕೊಂಡ್ರಿ. ಈ ತರದ ಒಂದು ಭಾವ ಆಗುತ್ತೆ. ನೋ ಮೋರ್ ರಿಸ್ಕ್, ನೋ ಮೋರ್ ಹೈ ರಿಸ್ಕ್. ಇದು ಯಾವುದನ್ನು ಮಾಡದೇ ಇದ್ದರೆ ಉತ್ತಮ.
ದೊಡ್ಡ ರಿಸ್ಕ್ ಬೇಡ, ಗೊತ್ತಿಲ್ಲದ ವ್ಯವಹಾರ ಬೇಡ, ಗೊತ್ತಿಲ್ಲದ ವ್ಯಾಪಾರ ಬೇಡ, ಎಲ್ಲೋ ಮನ್ಸು ಗುಳಿ ಬರುತ್ತೆ, ಎಲ್ಲೋ ಮನ್ಸು ವೈರಾಗ್ಯ ಬರುತ್ತೆ. ತತ್ಕಾಲಿಕ ಶ್ರೀನಿವಾಸ ಸುಪ್ರಭಾತವನ್ನ ಕೇಳಿ, ತುಂಬಾ ಒಳ್ಳೇದಾಗ್ತಕ್ಕಂಥದ್ದು. ಕುಂಭರಾಶಿ 11ನೇ ಮನೆಯಲ್ಲಿ ಚಂದ್ರ ಕೇತು ಸಾರ, ಬ್ಯೂಟಿಫುಲ್ ಜರ್ನಿ, ಚೆನ್ನಾಗಿದೆ. ಕೇತು 7ನೇ ಮನೆ ನೋಡ್ಬಿಟ್ರಿ, ನೀವು ನೋಡದ್ದ, ನಿಮಗೆ ತಿಳಿಯದ್ದ ಎಲ್ಲ ನೋಡಿದ್ರಿ. ಇನ್ನೂ ಬೇಕಾ, ಇನ್ನೂ ನೆಚ್ಕೋಬೇಕಾ, ಇನ್ನೂ ಆ ಮರೀಚಿಕೆ, ಮಾಯಾ ಜಿಂಕೆ, ಮಾಯಾ ಮೃಗದಿಂದಗಡೆ ಓಡಬೇಕಾ, ಆ ರೀತಿ ಅನ್ನಿಸ್ತಕ್ಕದ್ದು. ಆ ಭಾವವೇ ಒಂದ್ ರೀತಿ ಅದ್ಭುತ. 11ನೇ ಮನೆ ಕೇತು ತೀರ್ಥಕ್ಷೇತ್ರ, ಪುಣ್ಯಕ್ಷೇತ್ರ, ದೈವ ಕಾರ್ಯಗಳಲ್ಲಿ ಪ್ರಗತಿಯಾಗತಕ್ಕಂಥದ್ದಾಗುತ್ತೆ. ದುರ್ಗಾದೇವಿ, ದುರ್ಗಾರಾಧನೆ, ದೈವವೇ ಸತ್ಯ ಮಕ್ಕಳೇ. ನಮ್ಮ ಕ್ಯಾಲ್ಕುಲೇಷನ್ನು, ನಮ್ಮ ಪ್ಲಾನಿಂಗ್ ಇದೆಲ್ಲ ಸುಳ್ಳು, ನಾನು ನಂಬುವುದಿಲ್ಲ. ಹಾಗಾದ್ರೆ ಚಾರ್ಟರ್ಡ್ ಅಕೌಂಟೆಂಟ್ಗಳಿಗಿಂತ ಕ್ಯಾಲ್ಕುಲೇಷನ್ ಮಾಡೋರಿಲ್ಲ. ಎಲ್ಲ ಚಾರ್ಟರ್ಡ್ ಅಕೌಂಟೆಂಟ್ ಕೋಟೀಶ್ವರಾಗಿರ್ಬೇಕೆ, ವಿಪರೀತ ಕೋಟೀಶ್ವರಾಗಿರ್ಬೇಕೆ, ಮಿನಿಮಮ್ 100 ಕೋಟಿ ಇರ್ಬೇಕೆ ಚಾರ್ಟರ್ಡ್ ಅಕೌಂಟೆಂಟ್ ಅಕೌಂಟ್ಗಳಲ್ಲಿ. ತುಂಬಾ ವಾದ ಮಾಡೋ ವಕೀಲರು ವಾವ್ ಜೀನಿಯಸ್ಗಳು ಅಂತ ಹೇಳ್ತವೆ. ಅವರೆಲ್ಲರೂ 100 ಕೋಟಿ ಇರ್ಬೇಕೆ. ಪಾಪ ತುಂಬಾ ಒಂದು ಬಡಸ್ತಾಯಿಲ್ಲೂ ಇರೋ ಲಾಯರ್ಗಳನ್ನ ನಾನು ನೋಡಿದ್ದೇನೆ. ತುಂಬಾ ಟೀಚ್ ಮಾಡೋ ಪ್ರೊಫೆಸರ್ಗಳು, ನಮ್ಮನ್ನ ತಯಾರು ಮಾಡೋ ಪ್ರೊಫೆಸರ್ಗಳು ಇವತ್ತಿಗೂ ಲಕ್ಷದ ಸಂಬಳಗಳ ಒಳಗಡೆನೆ ಇದ್ದಾರೆಯೇ ಕೆಲವರು. ನಾವು ಮಾತ್ರ ಕೋಟ್ಯಾಂತರ ರೂಪಾಯಿ ಗೂಗಲ್ ಅಲ್ಲಿ ಕೆಲಸ, ಡೆಲಾಯ್ಟ್ ಅಲ್ಲಿ ಕೆಲಸ, EY ಅಲ್ಲಿ ಕೆಲಸ, ಬ್ಲ್ಯಾಕ್ ರಾಕ್ ಅಲ್ಲಿ ಕೆಲಸ, ಎಲ್ಲೆಲ್ಲೋ ಕೆಲಸ, ಟೆಸ್ಲಾನಲ್ಲಿ ಕೆಲಸ, ಗೂಗಲ್ ಅಲ್ಲಿ ಕೆಲಸ, ಮೈಕ್ರೋಸಾಫ್ಟ್ ಅಲ್ಲಿ ಕೆಲಸ, ವರ್ಷಕ್ಕೆ 1 ಕೋಟಿ, 5 ಕೋಟಿ, 10 ಕೋಟಿ, 100 ಕೋಟಿ, ಇದೆಲ್ಲ ಮಾತಾಡ್ತೇವಲ್ಲ. ಆ ಟೀಚ್ ಮಾಡಿದ ಗುರು ನೋಡಿ, ಈಸ್ ಅ ಜೀನಿಯಸ್. ಏನಕ್ಕೆ? ಭಗವಂತನಿಚ್ಛೆ. ಅವನು ತುಂಬಿಸಿರಬೇಕು. ನೆನಪಲ್ಲಿ ಇಟ್ಕೊಳ್ಳಿ, ಜಾಗ್ರತೆ. ಸೊ ನೋ ಮೋರ್ ಪ್ಲಾನ್ಸ್ ಹಾಕಿ, ಭಗವಂತನ ಮೇಲೆ ನಂಬಿಕೆ ಇಟ್ಟು ಕೇಳಿ ಯೋಚಿಸಿ ಹೆಜ್ಜೆ ಹಾಕಿ. ಮೀನರಾಶಿ ಚಂದ್ರ ಪೂರ್ವ ಪುಣ್ಯ ಸ್ಥಾನಾಧಿಪತಿ ದಶಮದಲ್ಲಿದ್ದಾಗ ಒಂಚೂರು ಕಿಟಿಪಿಟಿಗಳು ಬರ್ತಕ್ಕಂಥದ್ದಾಗುತ್ತೆ. ಶತ್ರುಗಳು ಸ್ವಲ್ಪ ಜಾಗ್ರತೆ. ಹುಳಿ ಎಂಡವರು, ನೆಗೆಟಿವ್ ಮಾತನಾಡ್ತಕ್ಕಂಥವ್ರು, ನಿಮ್ ಟ್ಯಾಲೆಂಟ್ ಒಪ್ಪಲ್ಲ. ನೀವು ಒಂಚೂರು ಬೆಳೆದ್ ನೋಡಿ, ಸಂಬಡಿ ಸೀಜು ಯಾವನೋ ನಮ್ಮ ಜೊತೆಲಿದ್ದವನು ಹಿಂಗೆ ಬೆಳೆದು ಬಿಟ್ಟ, ಆ ಒಂದು ಭಾವ ಆಗ್ತಕ್ಕಂಥದ್ದಾಗುತ್ತೆ. ಟೀಚಿಂಗ್, ಪ್ರೀಚಿಂಗ್, ಕೋಚಿಂಗ್, ಸೈಕಾಲಜಿ, ಡಾಕ್ಟರ್ಗಳು, ಮೆಡಿಸನ್, ಇಂತಹ ಒಂದು ಲೈನಲ್ಲಿ ಇರ್ತಕ್ಕಂಥವರಿಗೆ ಅದ್ಭುತ ಪ್ರಗತಿಯ ಸಂಕಲ್ಪ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.